ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಏನಾಗಿತ್ತು? ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ ಬೆಳಿಗ್ಗೆ ಪಾಠ ಆಗ್ತಿತ್ತು. ಗಾಯತ್ರಿ ನಾಮಕ ಪರಮಾತ್ಮ ಏನಿದ್ದಾನ, ಈ ಪರಮಾತ್ಮನ 6 ರೂಪಗಳು ಮತ್ತು 4 ರೂಪಗಳು. 4 ರೂಪಗಳನ್ನ ಹೇಳುವಾಗ ಒಂದು ತರಹದಿಂದ ಹೇಳಿದರು. ಅಂದ್ರೆ ತ್ರಿಪಾದಸ್ಯಾಮೃತಂ ದಿವಿ, ಶ್ವೇತದ್ವೀಪದಲ್ಲಿ ನಾರಾಯಣ, ಅನಂತಾಸನದಲ್ಲಿ ವಾಸುದೇವ, ವೈಕುಂಠದಲ್ಲಿ ವೈಕುಂಠನೆಂಬ ರೂಪಗಳು ಇವೆ. ಆ ವೈಕುಂಠವು ಸತ್ಯಲೋಕದ ಮೇಲ್ಗಡೆಗೆ ಇರುವಂತಹದ್ದಾಗಿದೆ. ಈ ಶ್ವೇತದ್ವೀಪ ಅನಂತಾಸನಗಳು ಭೂಲೋಕದಲ್ಲಿಯೇ ಬಹುಲಕ್ಷ ಯೋಜನ ಮೇಲ್ಭಾಗದಲ್ಲಿರುವಂತಹದ್ದು, ಸ್ವರ್ಗದ ಕೆಳಭಾಗದಲ್ಲಿರುವುದು. ಅಂದಮೇಲೆ ಅವನ್ನ ದಿವಿ, ತ್ರಿಪಾದಸ್ಯಾಮೃತಂ ದಿವಿ ಅಂತ ಹೇಗೆ ಹೇಳಿದ್ರಿ ಅಂದ್ರೆ ಆಚಾರ್ಯರಂತಾರೆ, ಶಾಸ್ತ್ರದಲ್ಲಿ ಹಿಂಗ್ ವ್ಯವಸ್ಥೆ ಇದೆ. ಭೂಮಿಯನ್ನ ಬಿಟ್ಟು 1 ಲಕ್ಷ ಯೋಜನ, 1 ಲಕ್ಷ ಅಂದ್ರೆ ಬಹುಲಕ್ಷ ಹೇಳಿದ್ದಾರೆ, ಸ್ವಲ್ಪ ಲಕ್ಷ ಯೋಜನೆಗಳು ಮೇಲೆ ದಾಟಿದ ಕೂಡ್ಲೇನೆ ಅದನ್ನೆಲ್ಲವನ್ನೂ ಕೂಡ ನಾವು ದ್ಯುಲೋಕ ಅಂತೆ ವ್ಯವಹಾರ ಮಾಡ್ತೀವಿ. ಅಲ್ಲಿರುವಂತಹ 3 ರೂಪಗಳು ಮತ್ತು ಭಿನ್ನಾಂಶರೆನಿಸಿರುವಂತಹ ಪ್ರತಿಯೊಬ್ಬ ಜೀವರೂ ಕೂಡ ಚತುಷ್ಪಾತ್ ಅಂತ ಕರೆಸಿಕೊಂಡಿದ್ದಾರೆ ಅಂತ ಇಷ್ಟು ಹೇಳಿದರು. ಇದಾದ ಮೇಲೆ ವೇದಕ್ಕೆ ಮತ್ತೊಂದು ಬಗೆಯಿಂದ ಹೇಳಬೇಕು ಅಂತ ಅನಿಸ್ತು. ಒಂದು, ಶರೀರದ ಒಳಗಡೆಗೂ ಹೊರಗಡೆಗೂ ವ್ಯಾಪ್ತನಾಗಿರುವಂತಹ ಭಗವಂತನ ರೂಪ, ಅದು 1 ಪಾದ, ಏಕಪಾದ. ಎರಡನೇದ್ದು, ನಮ್ಮ ಹೃದಯದಲ್ಲಿ, ಈ ಶರೀರದ ಹೃದಯದಲ್ಲಿ ವಾಸ ಮಾಡುವಂತಹ ರೂಪ. ಮೂರನೇದ್ದು ಸ್ವರೂಪ ದೇಹದಲ್ಲಿರುವಂತಹದ್ದು. ನಾಲ್ಕನೇದ್ದು ಸ್ವರೂಪ ದೇಹದ ಹೃದಯದಲ್ಲಿರುವಂತಹದ್ದು ಅಂತ ಹೀಗೂ ಚತುಷ್ಪಾತ್ ಅನ್ನುವ ರೂಪವನ್ನು ಹೇಳಿದ್ದಾರೆ. ಬೆಳಗ್ಗೆ ಬರ್ಕೊಂಡಿದ್ದೀರಲ್ಲ, ಏನೋ ಒಂದ್ಸಲ ಹೇಳ್ಬಿಡ್ರಿ, ಅಂದ್ರೆ ನೆನಪಿಟ್ಕೊಳ್ರಿ. ಹೆಂಗ್ ನೆನಪಿಟ್ಕೋಬೇಕು? ಶರೀರದ ಒಳಗೂ ಹೊರಗೂ ವ್ಯಾಪಿಸಿರುವಂತಹ ಒಂದು ರೂಪ, ಅದಕ್ಕೆ ಬ್ರಹ್ಮ ಅಂತ ಹೆಸರು, ಇದೊಂದು ಪಾತ್. ಎರಡನೇದ್ದು, ಈ ಶರೀರದ ಹೃದಯ ಪ್ರತ್ಯೇಕ, ಇದೇನು ಹಾರ್ಟ್ ಬೀಟ್ಸ್ ನಡೀತಾವ, ಇದೇನು ಕಾಣಿಸ್ತದೆ ನಮಗೆ, ಶರೀರ ಹೃದಯ ಕಾಣಿಸ್ತಾ ಇಲ್ಲ, ಡಾಕ್ಟರ್ ಆಪರೇಷನ್ ಮಾಡಿ ಹೊರಗೆ ಇಟ್ಟಿರ್ತಾರೆ ನೋಡ್ರಿ, ಉಳ್ದವ್ರು, ನಮ್ದು ಹಾರ್ಟ್ ಅಲ್ಲ, ಬೇರೆಯವ್ರಿಗೆ ಕಾಣಿಸ್ತಿರ್ತದೆ ಡಬ ಡಬಡ್ಕೊಂಡದ್ದು. ಆ ಹೃದಯದಲ್ಲಿ ಆಕಾಶ ನಾಮಕನಾಗಿದ್ದಾನೆ ಎರಡನೇ ರೂಪ. ಸ್ವರೂಪ ದೇಹ ಅಂತದ, ಸ್ವರೂಪ ದೇಹ, ಅದಕ್ಕೇನೆ ಶಾಸ್ತ್ರದಲ್ಲಿ ಸ್ವರೂಪಕ್ಕೇನೆ ಸಾಕ್ಷಿ ಸಾಕ್ಷಿ ಅಂತ ಕರೀತಾರೆ, ಬರಿಬೇಡ್ರಿ. ಸಾಕ್ಷಿ ಬೇರೆ ಅಲ್ಲ, ಸ್ವರೂಪ ಬೇರೆ ಅಲ್ಲ. ಸ್ವರೂಪೇಂದ್ರಿಯಂ ಸಾಕ್ಷಿ ಇತ್ಯುಚ್ಯತೆ. ಅದಕ್ಕೆ ನೀವು ಇಂದ್ರಿಯ ಅನ್ರಿ, ದೇಹ ಅನ್ರಿ, ಸ್ವರೂಪ ಅನ್ರಿ, ಏನಂದ್ರು ಸರಿ. ಯಾಕಂದ್ರೆ ಸ್ವರೂಪದಲ್ಲಿ ಎಲ್ಲ ಅವ, ಇಂದ್ರಿಯಗಳವ, ಆಮೇಲೆ ಕೈಕಾಲುಗಳು, ಇಂದ್ರಿಯ ಅಂದ್ರೆ ಗೊತ್ತಾತಲ್ಲ, ಅದಕ್ಕೂ ಒಂದು ಹಾರ್ಟ್ ಅದ, ಅದರೊಳಗೆ ಬಿಂಬ, ಅದು ಪ್ರತಿಬಿಂಬ. ಆಕ್ಚುಲ್ ಅದು ಪ್ರತಿಬಿಂಬ. ಯಾವುದು? ಸ್ವರೂಪ. ನಮ್ಮ ಸ್ವರೂಪ ಇದು ಪ್ರತಿಬಿಂಬ ಅಂತ ಕರ್ಸ್ಕೋತದೆ. ಅದರೊಳಗೆ ಭಗವಂತನಿದ್ದಾನ ಬಿಂಬನಾಮಕನಾಗಿ. ಈ ಸದ್ಯಕ್ಕೆ ಬಿಂಬ ಪ್ರತಿಬಿಂಬ ಬಂದಿಲ್ಲ, ಭಾವ ಬಂದಿಲ್ಲ. ಸ್ವರೂಪ ದೇಹದಾಗ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ, ಹೇಳಿಲ್ಲ. ಅಂದ್ರೆ ಸಾರೂಪ್ಯ ಮೋಕ್ಷ ಯಾರಿಗುಂಟೋ ಅವರಿಗೆ ಚತುರ್ಭುಜತ್ವವನ್ನು ಹೇಳ್ಯಾರ, ಅಲ್ಲೇ ಅಭಿವ್ಯಕ್ತ ಆಗ್ತದೆ. ಇಲ್ಲಿ ಏನಿಲ್ಲ, ಇಲ್ಲಿ ಎಲ್ಲ ದ್ವಿಭುಜರೇ, ಎರಡೇ ಕೈಗಳು. ಅದರಿಂದ ಇಲ್ಲಿವರೆಗಂತೂ ಅಂತ ವಾಕ್ಯ ಓದಿಲ್ಲ. ಮೋಕ್ಷದಲ್ಲೇ ಆಗ್ತದೆ. ಮೋಕ್ಷದ ಒಪ್ಪಿಕೊಂಡೆ ನಾ ಈ ಸದ್ಯ ಹೇಳಿ, ಮೋಕ್ಷದ ನಾನೇ ಹೇಳಿರ್ತೀನಿ. ಇಲ್ಲಿ ಸಂಸಾರದಲ್ಲಿದ್ದಾಗ ಯಾವುದೂ ಚತುರ್ಭುಜತ್ವ ಹೇಳಿಲ್ಲ, ವಾಕ್ಯ ಹೇಳಿಲ್ಲ. ಇರಬಹುದು, ಅಭಿವ್ಯಕ್ತ ಅಂತೂ ಇಲ್ಲ ನಮಗಷ್ಟೇ. ಸೊ ಇದರೊಳಗೆ ಮೋಕ್ಷದಲ್ಲಿ ಹೋದ ಮೇಲೆ ಚತುರ್ಭುಜಗಳು ಬರ್ತದೆ. ಯಾರು ಸಾರೂಪ್ಯ ಮೋಕ್ಷ ಹೊಂದವರಿದ್ದಾರೋ ಅವರಿಗೆ ಬರ್ತದೆ ಅಂತಿಷ್ಟು. ಆಯ್ತಾ? ಸರಿ. ಇದು ಮೂರನೇದ್ದು, ಸ್ವರೂಪ ದೇಹದ ತುಂಬ ವ್ಯಾಪಿಸಿಕೊಂಡಿರುವಂತಹದ್ದು. ನಾಲ್ಕನೇದ್ದು, ಆ ಸ್ವರೂಪ ದೇಹದಲ್ಲಿರುವಂತಹ ಒಂದು ಹಾರ್ಟು, ಹೃದಯ. ಆ ಹೃದಯದಲ್ಲಿ ಇದ್ದ ಭಗವದ್ರು, ಅಲ್ಲೊಂದು ಭಗವದ್ರೂಪ. ಹಿಂಗಾಗಿ ಇದು ಚತುಷ್ಪಾತ್ ಅಂತ 4 ಕರೆಸಿಕೊಂಡದ ಅಂತ ಹೇಳಿತ್ತು. 2 ರೀತಿಯಿಂದ ಚತುಷ್ಪಾತ್ ವಿವರಣೆ ಆಯಿತು. ಇನ್ನು ಭಾಷ್ಯ 346ನೇ ಪುಟದಲ್ಲಿ ಭಾಷ್ಯ ಪ್ರಾರಂಭ ಆಗ್ಲಿಕ್ಕತ್ತದ. ಏನ್ ಭಾಷ್ಯ? ಪರಂ ಬ್ರಹ್ಮೇತಿ ಭಗವಾನ್ ಸರ್ವಗ ಸಂಪ್ರಕೀರ್ತಿತ. ಪರಂ ಬ್ರಹ್ಮ ಅಂತ ಕರೆಸಿಕೊಂಡಿದ್ದಾನ ಅವ. ಏನು? ಯದ್ವೈತದ್ ಬ್ರಹ್ಮ ಅಂತದ ನೋಡ್ರಿ, ಅಲ್ಲಿಗೆ ಪರಂ ಬ್ರಹ್ಮ ಅಂತದ. ಏನ್ ಪರಂ ಬ್ರಹ್ಮ ಅಂದ್ರು, ಬ್ರಹ್ಮ ಅಂದ್ರು ಬಹಳ ವ್ಯತ್ಯಾಸ ಆಗಂಗಿಲ್ಲ ದೇವರ ವಿಷಯದಲ್ಲಿ. ಉಳಿದ ಕಡೆಗೆ ಮಾತ್ರ ವ್ಯತ್ಯಾಸ ಆಗ್ತಿರ್ತದೆ. ಭಗವಾನ್ ಅವನು ಪರಮಾತ್ಮ, ಸರ್ವಗಃ
ಎಲ್ಲ ಕಡೆ ಇದ್ದವನೆಂಬುದಾಗಿ ಹೇಳಲ್ಪಡ್ತಾನೆ. ಸಯೇವ ಜೀವಸ್ಯ ಬಹಿಹಿ ಹೃದಯಾಕಾಶ ಆಸ್ಥಿತ, ಅವನೇ ಜೀವನ ಹೊರಗಡೆಗೆ ಇರುವಂತಹ ಹೃದಯದಲ್ಲಿ ಇದ್ದಾನ. ಗೊತ್ತಾಯ್ತಾ? ಹೊರಗಡೆಗೆ ಅಂದ್ರೆ ಈ ಹೃದಯ, ಹೃದಯದಲ್ಲಿದ್ದಾನ. ಯೋಯಂ ಹೃದಯಗಃ, ಯಾರು ಹೃದಯದಲ್ಲಿ ಇದ್ದಾನೋ ಸೋತ ಜೀವಾಂತರ ವ್ಯಾಪ್ಯ ಸಂಸ್ಥಿತ, ಅವನೇ ಜೀವನ ಒಳಗೂ ವ್ಯಾಪಿಸಿಕೊಂಡಿದ್ದಾನೆ. ವ್ಯಾಪ್ತೋ ಜೀವಾಂತರೇ ಯೋಸೋ, ಜೀವನಲ್ಲಿ ಯಾರು ವ್ಯಾಪಿಸಿಕೊಂಡಿದ್ದಾನೋ ಸ ಜೀವ ಹೃದಯ ಸಂಸ್ಥಿತ, ಅವನು ಜೀವನ ಹೃದಯದಲ್ಲಿ ಇದ್ದಾನ. ಸರಿ ಆತನಿಗೆ 4 ರೂಪಗಳು ಬಂದೋ ಇಲ್ಲೋ? ಇನ್ನೊಂದ್ಸಲ ನೋಡ್ರಿ. ಪರಂ ಬ್ರಹ್ಮೇತಿ ಭಗವಾನ್ ಸರ್ವಗ ಸಂಪ್ರಕೀರ್ತಿತ, ಸಯೇವ ಜೀವಸ್ಯ ಬಹಿಹಿ, ಅವನೇ ಎಲ್ಲ ಕಡೆ ಇದ್ದಾನೆ, ಜೀವನ ಒಳಗೂ ಹೊರಗೂ ಇದ್ದಾನೆ. ಇದು ಒಂದು ರೂಪ, ಅವ ಪರಂ ಬ್ರಹ್ಮ. ಹೃದಯಾಕಾಶ ಆಸ್ಥಿತ, ಇಲ್ಲಿ ಹೃದಯ ಶಬ್ದಕ್ಕ ಜಡವಾದ ಹೃದಯ ಅಂದ್ರೆ 2 ಹೃದಯಗಳು, ಒಂದು ಚೇತನ ಹೃದಯ, ಒಂದು ಜಡ ಹೃದಯ. ಚೇತನ ಹೃದಯ ಸ್ವರೂಪದಲ್ಲಿ ಇದ್ದದ್ದು, ಜಡ ಹೃದಯ ಹೊರಗಡೆಗೆ ಇರುವಂತಹ. ಹೃದಯಾಕಾಶ ಆಸ್ಥಿತ. ಎಷ್ಟದ ನಿಮ್ ಹೃದಯ? ಬಲಗೈನೋ ಎಡಗೈನೋ? ಎಡಗೈ ಹೇಳ್ಬೇಕಿತ್ತು, ಎಡಗೈ ಹೇಳ್ಬೇಕು, ಹೇಳ್ತಿರ್ತಾರೆ. ಹೃದಯಾಕಾಶ. ನಿಮ್ ಹಾರ್ಟ್ ಎಷ್ಟದ ಅಂದ್ರೆ ನಿಮ್ ಎಡಮುಷ್ಟಿ ಇಷ್ಟೆಷ್ಟದ ಅಂತ ಹೇಳ್ತಾರೆ. ಹೌದೌದು, ಬಲಗೈ ಸ್ವಲ್ಪ ದೊಡ್ಡದಿರ್ತದ, ಎಡಗೈ ಸ್ವಲ್ಪ ಸಣ್ಣದಿರ್ತದ. ಗೊತ್ತಾಗ್ತಿಲ್ಲ ಯಾಕೆ ಅಂತ ಹೇಳಿ ಇಲ್ಲಿ ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಬಳಸೋದು ಯಾವ್ದು ಜಾಸ್ತಿ ಬಳಸ್ತಿರ್ತೀವಿ ಅದರಿಂದ ವ್ಯತ್ಯಾಸ ಆಗ್ತಿರ್ತದೆ. ಬಳಕೆ ಜಾಸ್ತಿ ಆದಂಗೆ ಅದಕ್ಕೆ ಕೆಲವ್ರದ್ದು ಮ್ಯಾಲಿನ ಚೋರ್ ಬಳಸಂಗೆ ನೋಡ್ರಿ. ಇದು ಬಳಸಿದಾಗ ಜಾಸ್ತಿ ವಿಶಾಲ ಆಗ್ತದೆ, ಬಳಸದೆ ಇದ್ರೆ ಅಲ್ಲೇ ಉಳಿತದೆ ಅಷ್ಟೇ. ಏನು ಬಹಿಹಿ ಹೃದಯಾಕಾಶ ಆಸ್ಥಿತ, ಏನು ಹೊರಗೆ ದೇಹದ ಹೊರಗೆ ದೇಹದ ಒಳಗಿದ್ದಾನ ಅವನ ಹೃದಯದಲ್ಲೂ ಇದ್ದಾನ. ಯೋಯಂ ಹೃದಯಗಃ, ಮತ್ತೆ ಕಂಟಿನ್ಯೂ, ಯಾರು ಹೃದಯದಲ್ಲಿ ಇದ್ದಾನಲ್ಲ ಅವ ಸಹ ಅಥ ಜೀವಾಂತರ ವ್ಯಾಪ್ಯ ಸಂಸ್ಥಿತ, ಜೀವನ ಒಳಗೂ ವ್ಯಾಪಿಸಿಕೊಂಡಿದ್ದಾನ. ಇನ್ನ ವ್ಯಾಪ್ತ ಜೀವಾಂತರೇ, ಆ ಸ್ವರೂಪ ದೇಹದಲ್ಲಿ ಏನು ವ್ಯಾಪಿಸಿಕೊಂಡಿದ್ದಾನೋ ಸಹ ಜೀವ ಹೃದಯ ಸ್ಥಿತ, ಅವನು ಜೀವನ ಹೃದಯದಲ್ಲಿ ಇದ್ದಾನ. ಆಶ್ಚರ್ಯ ಆಗ್ತದ. ಜೀವನ ಸ್ವರೂಪ ಇರೋದೇ ಅಣು. ಆ ಅಣುವಿನಲ್ಲಿ ವ್ಯಾಪಿಸಿಕೊಂಡಿದ್ದಾನಂತ ಶಬ್ದ ಬಳಸೋದೇ ಆಶ್ಚರ್ಯ ಮೊದಲನೇದು. ಯಾಕಂದ್ರೆ ಅಣುವಿನಲ್ಲಿ ವ್ಯಾಪಿಸ್ಲಿಕ್ಕೆ ಬರೋದೇ ಇಲ್ಲ. ಗೊತ್ತಾಯ್ತಿಲ್ಲ? ಅಣುವಿನಲ್ಲಿ ಎಷ್ಟಿರ್ತಾನ ಜೀವ, ಎಷ್ಟಿರ್ತಾನ? ಅದೆಲ್ಲ ಸುಮ್ಮ ಪುರಾಣದಾಗ ಹೇಳೋದು ಅಷ್ಟ ಕಥೆ. ಅದು ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿರಬಹುದು, ಅಷ್ಟು ಸಣ್ಣ ಇರ್ತದಂತ ವ್ಯವಸ್ಥೆ ಅದ. ಬಹಳ ಸೂಕ್ಷ್ಮ ಅಂತ ಇಟ್ಕೊಳ್ರಿ. ಅಗದಿ ಸೂಕ್ಷ್ಮ ಅಂತ ಹೆಂಗ್ ಹೇಳೋಣ ಅಂದ್ರೆ, ಒಂದು ಪೆನ್ ಹಿಡ್ಕೊಂಡು, ಬಹಳ ಕಲ್ಪನಾ ಬರೋದಿಲ್ಲ ನಮಗೆ. ಪೆನ್ ತಗೊಂಡು ನೀವು ಕುದುರಿ ಬಾಲದ್ ಮಾಡಿದ್ರಿ ಅಂದ್ರೆ ಒಟ್ಟ ಕಲ್ಪನಾ ಬರೋದಿಲ್ಲ. ಪೆನ್ ತಗೊಂಡು ಪೇಪರ್ ಮೇಲೆ ಹಿಂಗ್ ಬಿಟ್ರಿ ಅಂತ ಇಟ್ಕೊಳ್ರಿ, ಹಿಂಗ್ ಪಾಯಿಂಟ್ ಬಿದ್ದು ಸರಿತದಲ್ಲ, ಅಷ್ಟನ್ನ ತಗೊಳ್ರಿ ಸಾಕು. ಅಲ್ಲ ಅದ್ರೊಳಗೆ ಬೇಡ, ಅದನ್ನ ತಗೊಂಡ್ರೆ ಸಾಕು ಜೀವ ಅಂತ ಹೇಳಿ. ಅಷ್ಟ ಅದ ಅದು. ಈ ಸ್ವರೂಪ ಇರೋದೇ ಇಷ್ಟದ. ಇದಕ್ ಮತ್ತೊಳಗೊಂದು ಹಾರ್ಟ್ ಬೇರೆ, ಅದ್ರೊಳಗೊಂದು ಹಾರ್ಟು. ಆ ಸ್ವರೂಪದ ತುಂಬ ವ್ಯಾಪಿಸಿಕೊಂಡಿದ್ದದ್ದು 3ನೇ ರೂಪ, ಆ ಹಾರ್ಟ್ ಒಳಗಿದ್ದದ್ದು 4ನೇ ರೂಪ. ಈ ಹಾರ್ಟ್ ಒಳಗೊಂದು, ಈ ಶರೀರದೊಳಗೊಂದು. ಕರೆಕ್ಟ್ ಆಯ್ತು. ಈ ಜಡ ಶರೀರ ಹೃದಯದಲ್ಲಿ 2, ಸ್ವರೂಪ ಶರೀರ ಸ್ವರೂಪ ಹೃದಯದಲ್ಲಿ 2, 4 ರೂಪಗಳು. ಚತುಷ್ಪಾತ್ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಸಿಂಕ್ರನೈಸ್ ಆಗ್ಬೇಕೇನ? ಸಿಂಕ್ರನೈಸ್ ಆಗಲ್ಲ ಕೆಲಸ. ಅದೇ ಹೆಂಗದ ಅಂದ್ರೆ ನೋಡ್ರಿ, ಅದು ಹೆಂಗವ ಶ್ರೀಮದಾಚಾರ್ಯ ಹೇಳ್ತಾರೆ ಗೀತಾ ತಾತ್ಪರ್ಯದ 13ನೇ ಅಧ್ಯಾಯದಲ್ಲಿ ಹೇಳುವಾಗ, ನಾವು ಶರ್ಟ್ ಹಾಕೊಂಡಿರ್ತೀವಲ್ಲ, ಶರ್ಟ್ ಹಾಕೊಂಡಾಗ ತೋಳಿನ ಒಳಗೆ ಕೈ ಹೆಂಗಿರ್ತದ ಹಂಗಿರ್ತಾವ ಅಂತ ಹೇಳ. ಎಲ್ಲಾ ಇಂದ್ರಿಯಗಳು, ಪ್ರತಿ ಇಂದ್ರಿಯಗಳು ಇರ್ತಾವ. ಇದು ತೋಳು ನೀವು ಸುಮ್ಮನೆ ಫುಲ್ ತೋಳು ಹಿಂಗ್ ಹಾಕೊಂಡ್ಬಿಟ್ರಿ ಅಂತ ಇಟ್ಕೊಳ್ರಿ, ಹಿಂಗ್ ಎತ್ತಿದಾಗ ತೋಳಷ್ಟ ಎತ್ತಿದಂಗೆ ಕಾಣಿಸ್ತಿರ್ತದೆ ನಿಮಗೆ, ಬಟ್ ಒಳಗಡೆಗೆ ಕೈ ಎತ್ತೋ ಕೆಲಸ ಆಗ್ಲೇಬೇಕು. ಹೆಂಗೋ ಹಂಗ ಒಳಗೆ ಸ್ವರೂಪ ದೇಹದ ಇಂದ್ರಿಯಗಳು ಮತ್ತ ಬಹಿರಿಂದ್ರಿಯಗಳೆರಡೂ ಕೂಡ ಹಾಲು ನೀರು ಕೂಡಿದಂಗೆ ಕೂಡಿದವ. ಅದು ಕೆಲಸ ಮಾಡಿದ್ರೆ ಇದು ಮಾಡೋದು, ಅದಿಲ್ಲ ಇದು ಮಾಡೋದು ಇಲ್ಲ ಕೆಲಸ. ಭಾರಿ ವಿಚಿತ್ರ. ಭಾರಿ ವ್ಯವಸ್ಥೆ ಎಲ್ಲ. ಸಿಂಹಾಸನ ಹೇಳಲಾರೆ ಅವು ಶಂಖಚಕ್ರ ಗದಾ ಪದ್ಮ ಅವ ಅಂತ ಭಗವಂತ ಹೇಳ. ಏಕಾದಶ ಸ್ಕಂದ ಶ್ಲೋಕದಲ್ಲಿ ಹೇಳೋ ಕಾಲಕ್ಕೆ, ಯಾವುದೇ ರೂಪವನ್ನ ನೀವು ನನ್ನದನ್ನು ನೆನೆಸಿಕೊಂಡ್ರು ಶಂಖಚಕ್ರಗಳ ಗದಾ ಪದ್ಮ ಬಿಡಬೇಡ್ರಿ ಅಂತ ಹೇಳ್ಬಿಟ್ಟ. ಯಾವುದೇ ಎಲ್ಲೇ ನನ್ನ ರೂಪವನ್ನು ನೆನೆಸಿಕೊಂಡ್ರು ಕೂಡ ಶಂಖಚಕ್ರ ಗದಾ ಪದ್ಮಗಳನ್ನ ಹೊರತುಪಡಿಸಿ ನೆನೆಸಬೇಡ್ರಿ ಅಂತ ಹೇಳಿದ. ಉದ್ಧವನಿಗೆ ಹೇಳೋ ಕಾಲಕ್ಕೆ ಹೇಳೋಣ ಮಾತನ್ನು. ಹೌದೌದು, ಹಂಗ ಆತ. ಏವಂ ಚಾಪಿ ಚತುಷ್ಪಾತ್ವಂ ವಾಸುದೇವಸ್ಯ ಕೀರ್ತಿತಂ, ಹೀಗೂ 4 ರೂಪಗಳನ್ನು ಹೇಳಲಾಗಿದೆ.
ಈಗ ಇರ್ಲಿ, ರೂಪ ಹೇಳಿದ್ರು, ವಿಷಯ ಚರ್ಚಾ ಮಾಡಿದ್ವಿ. ಈಗ ನಾವು ಗಾಯತ್ರಿ ಜಪ ಮಾಡುವ ಕಾಲದಲ್ಲಿ ಇದನ್ನ ಮಾಡಬೇಕು ಅಂತ ಬಂತಲ್ಲ, ಈಗ ಅದೊಂದು ಸಮಸ್ಯೆ ಶುರುವಾಯ್ತಲ್ಲ ಹೊಸದು. ಹಳಿ ತಲೆಶೂಲಿ ಮುಗಿದ ಅಂದ್ರೆ ಹೊಸ ತಲೆಶೂಲಿ ಶುರುವಾಯ್ತು ಅಂತಿರ್ತಾರಲ್ಲ. ಖಾಲಿ ಆಗ್ಬೇಕ್ರಿ. ಇಲ್ಲಾಂದ್ರ ಟ್ರಾಲಿ ಆಗ್ತೀವಿ ನಾವು. ಅದಕ್ಕ ಏವಂ ಚಾಪಿ ಚತುಷ್ಪಾತ್ವಂ ವಾಸುದೇವಸ್ಯ ಕೀರ್ತಿತಂ. ಈಗ ಮೂಲದಲ್ಲಿ ಅಪ್ರವರ್ತಿ ಅಂತ ಒಂದು ಶಬ್ದ ಅದ ವೇದದಲ್ಲಿ. ಏನ್ ಅಪ್ರವರ್ತಿ ಅಂದ್ರೆ ಏನು ಅಂತ ಅರ್ಥ ಆಗೋದಿಲ್ಲ. ಅದಕ್ಕೆ ಆಚಾರ್ಯ ಬರೀತಾರೆ, ಸಯೇವ ಪೂರ್ಣಃ ಭಗವಾನ್ ಅಪ್ರವರ್ತ್ಯ ತಥಾ ಅಖಿಲೈಃ ಅನ್ಯೈಃ ಪ್ರವರ್ತತೆ ಯೋಸೌ ಸಪ್ರವರ್ತೀತಿ ಗೀಯತೆ. ಅಲ್ಲಿ ಪೂರ್ಣ ಅಂತದ ಅದ, ಪೂರ್ಣ ಶಬ್ದಕ್ಕೆ ಅರ್ಥ ಬೇಡ ಗೊತ್ತದ. ಭಗವಾನ್ ಅಪ್ರವರ್ತ್ಯ, ದೇವರನ್ನ ಅಪ್ರವರ್ತ್ಯ ಅಂತ ಕರೀತೇವೆ. ಯಾಕ ಅಂದ್ರ ಅಖಿಲೈಹಿ ಅನ್ಯೈಹಿ, ತನ್ನನ್ನ ಬಿಟ್ಟು ಉಳಿದವರಿಂದ, ಪ್ರವರ್ತ್ಯತೆ ಪ್ರೇರಿಸಲ್ಪಡುವುದು. ನೀ ಈ ಕೆಲಸ ಮಾಡೋ, ನೀ ಆ ಕೆಲಸ ಮಾಡೋ ಅಂತ ಹೋಗೋರು ಬರೋರೆಲ್ಲ ಹೇಳ್ಕೋತ ಕೂತಿದ್ರು. ಏನ್ ಪರಿಸ್ಥಿತಿ ಆಗ ಪಾಪ. ಮನ್ಯಾಗ ಒಬ್ಬವ ಸ್ವಲ್ಪ ಮಂದ ಬುದ್ಧಿ ಇದ್ನಂತ, ಸ್ವಲ್ಪ ಮಂದ ಬುದ್ಧಿ ಇದ್ನಂತ. ಅವು ಮಜಾ ತಗೊಳ್ಳಿಕ್ಕೆ ಬರೋರು ಹೋಗೋರೆಲ್ಲ ಹೊಡಿತಿದ್ರಂತ ತಲೆಗೆ. ಠಣ್ 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 ಠಣ ಹೊಡಿಬೇಕಂತ. ಅವ್ ಒಂದ್ ದಿವ್ಸ ಹೊಡ್ಸ್ಕೊಂಡು 2 ದಿವಸ, 3 ದಿವಸ ಸಿಟ್ಟಿಗೆ ಬಂದಂತ. ಅದೇ ನನ್ನ ತಲೆ ಅನ್ಕೊಂಡ್ರು, ದೇವಸ್ಥಾನದ ಗಂಟೆ ಅನ್ಕೊಂಡ್ರು, ಬಂದವ್ರೆಲ್ಲ ಟಲ್ಲ ಅಂತ. ಅವಾಗ ಅರ್ಥ ಆತ, ನಮ್ಗೆ ಶಣ ಇದ್ದಾನೆ ಅಂತ. ನನ್ ತಲಿನೋ ದೇವಸ್ಥಾನದ ಗಂಟೆ, ಬಂದವ್ರಲ್ಲ ಟಣ್ಣಲ್ಲಿ. ಬಹಳ ಮಹತ್ವದ ಇರ್ತದ್ರಿ ಶಬ್ದ. ಅರ್ಥಾತ್ ಇಲ್ಲಿ ಏನಂತ ಹೇಳಿದ್ದು ಹೋಲ್ಬಿಡ್ರಿ. ಅದಕ್ಕ ಅನ್ಯೈಹಿ ಪ್ರವರ್ತ್ಯತೆ ಯೋ ಅಸೌ, ಯಾರು ಇನ್ನೊಬ್ಬರಿಂದ ಪ್ರವರ್ತನೆಗೆ ಒಳಗಾಗ್ತಾರೋ, ಪ್ರೇರಣೆಗೆ ಒಳಗಾಗ್ತಾರೋ ಅವನನ್ನು ಪ್ರವರ್ತಿ ಇತಿ ಗೀಯತೆ. ಪ್ರವರ್ತಿ ಅಂತಾರ. ಅಪ್ರವರ್ತ್ಯೋ ಹರಿಹಿ, ಭಗವಂತ ಯಾರಿಂದಲೂ ಪ್ರೇರಣೆಗೆ ಒಳಗಾಗುವುದಿಲ್ಲ. ಪ್ರೇರಣೆಗೆ ಒಳಗಾಗುವುದು ಅಂದ್ರ ಸ್ವಸ್ವವ್ಯಾಪಾರೇಶು ಪ್ರೇರಣಂ, ತಮ್ಮ ಕೆಲಸ ಮಾಡಿಸೋಂಗ್ ನೋಡ್ಕೊಳ್ಳೋದು. ಅದಕ್ಕೆ ದೇವರ ಏನ್ ಕರೆದಾರ ಅಪ್ರವರ್ತಿ. ಯಾಕ? ನಿತ್ಯ ಸ್ವತಂತ್ರತ್ವಾತ್ ಸದೈವ ಚ, ನಿತ್ಯದಲ್ಲೂ ಸ್ವತಂತ್ರನಾಗಿದ್ದಾನೆ ಭಗವಂತ. ಇವತ್ ಸ್ವತಂತ್ರ, ನಾಳೆ ಸ್ವತಂತ್ರ ಅಂತಲ್ಲ, ನಿತ್ಯ ಸ್ವತಂತ್ರನಾಗಿದ್ದಾನೆ. ಅಸ್ಯ ಪ್ರವೃತ್ತಿ ನಾಸ್ತೀತಿ ಸೋಪ್ರವರ್ತೀತಿ ಕೀರ್ತಿತ. ಇವನಿಗೆ ಪ್ರವೃತ್ತಿ ಇಲ್ಲ ಎಂಬುದಕ್ಕಾಗಿ ಅಪ್ರವರ್ತಿ ಅಂತ ಕರೆಸಿಕೊಂಡಾರ. ಇನ್ನ ಇದಿಷ್ಟು ಮುಗೀತು. ಪೂರ್ಣ ಅಪ್ರವರ್ತಿ ಅನ್ನೋ ವಿಷಯವನ್ನ ಹೇಳಿ ಮುಗಿಸಿದ್ರಿ. ಈಗ ಸರಳ ಶಬ್ದದಲ್ಲಿ ಹೇಳ್ಬಿಟ್ರೆ ಮುಗಿದು ಹೋಯ್ತು. ಹಾಗಾದ್ರೆ ಗಾಯತ್ರಿ ಭೂತ ವಾಕ್ ಶರೀರ ಹೃದಯ ಭೇದೇನ, ಗಾಯತ್ರಿ ಭೂತ ವಾಕ್ ಶರೀರ ಹೃದಯ, ಇನ್ನೊಂದು ಹೋಯ್ತಲ್ಲ ಯಾವುದೋ ಒಂದು, ಪೃಥ್ವಿ. ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕನಾದ ಪರಮಾತ್ಮನ 4 ಪಾದಗಳು. ಯಾವ್ದ್ಯಾವುದು? ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿದ್ದದ್ದು 3 ಭಿನ್ನ ಪಾದರಾದವು ನಾವು 4, ಅಥವಾ ಶರೀರದ ಹೊರಗೂ ಒಳಗೂ ವ್ಯಾಪಿಸಿಕೊಂಡ, ಶರೀರದ ಹೃದಯದಲ್ಲಿ ಇದ್ದ, ಸ್ವರೂಪ ದೇಹದ ಹೃದಯದಲ್ಲಿ ಇದ್ದ 4 ರೂಪಗಳು. ಹೀಗೆ ಗಾಯತ್ರಿಯಿಂದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತನೆಂದು ಉಪಾಸನೆ ಮಾಡುವರಿಗೆ ಏನಾಗ್ತದ ಅಂದ್ರೆ ಪೂರ್ಣವಾದ ಸಂಪತ್ತು ಸಿಗುತ್ತದೆ. ಬರ್ದಾರ ನೋಡ್ರಿ ಮುಂದೆ. ಪೂರ್ಣ ಸ್ವತಂತ್ರ ಶ್ರೀಶ್ಚ ಅಸ್ಯ ವೇತ್ತುರ್ಭವತಿ ಶಾಶ್ವತಿ. ಪೂರ್ಣವಾದ ಸ್ವತಂತ್ರವಾದ ಶ್ರೀಹಿ ಅಂತ ಸಂಪತ್ತು. ಅಸ್ಯ ವೇತ್ತುಹು, ಈ ಗಾಯತ್ರಿ ಮಂತ್ರವನ್ನ ತಿಳಿಯುವ, ಅಸ್ಯ ಅಂದ್ರೆ ಇದರ, ವೇತ್ತುಹು ಅಂದ್ರೆ ತಿಳಿಯೋದು, ವೇತ್ತ ಅಂತ ಶಬ್ದಕ್ಕೆ ತಿಳ್ಕೊಳ್ಳೋದು ಅಂತ ಅರ್ಥ. ವೇತ್ತುಹು ಷಷ್ಠಿ ವಿಭಕ್ತಿ ಏಕವಚನ. ಭವತಿ ಶಾಶ್ವತಿ, ಪೂರ್ಣವಾದ ಸ್ವತಂತ್ರವಾದ ಸಂಪತ್ತಾಗುತ್ತದೆ. ಅದೇ ಮುಂದೆ ಹೇಳಬೇಕು. ಸ್ವತಂತ್ರವಾದ ಸಂಪತ್ತು ಅಂದ್ರೆ ಏನು ಅಂತ ಹೇಳಬೇಕು. ಅದು ಅಂದ್ರೆ ಗಾಯತ್ರಿ ಒಳಗೆ 2ನೇದು ಭೂತ ಅಂತ ಹೇಳಿದ್ವಲ್ಲ, ಭೂತ ಶಬ್ದಕ್ಕೆ ದಶಾವತಾರ ಅಂತ ಹೇಳಿದ್ವಿ. 10 ಪದಗಳಿಂದ ಹೆಂಗ ಪ್ರತಿಪಾದ್ಯ ಆಗ್ಯದ ಅನ್ನೋದನ್ನ ಬರ್ಸಿ ನೀನ್ ಹೇಳೋ ಕಾಲಕ್ಕೆ. ಆಯ್ತಾ? ಓಕೆನಾ? ಸರಿ. ಏನು ಹಂಗಂದ್ರ ಸ್ವತಂತ್ರವಾದದ್ದು ಅಂದ್ರೆ ಏನು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಮೊದ್ಲು ಇದನ್ನ ಉಪಾಸನೆ ಮಾಡೋರು ಯಾರು ಅಂತ ನೋಡಂತ. ಧೋಳ್ಕೇಳಾಚಾರ ಬರ್ರಿ.
ಪೂರ್ಣ ಸ್ವತಂತ್ರ ಶ್ರೀಶ್ಚಾಸ್ಯ ವೇತುರ್ಭವತಿ ಶಾಶ್ವತಿ. ಸಾಕ್ಷಾತ್ ಗಾಯತ್ರಿ ಉಪಾಸಾಯಾಮ್ ಯೋಗ್ಯ ಏಕಃ ಚತುರ್ಮುಖ. ಚತುರ್ಮುಖ ಬ್ರಹ್ಮದೇವರು ಡೈರೆಕ್ಟ್ ಆಗಿ ಗಾಯತ್ರಿ, ಡೈರೆಕ್ಟ್ ಗಾಯತ್ರಿ ಅಂದ್ರೆ ಏನು, ಎಲ್ಲಾ ಅಂಶಗಳಿಂದ ಕೂಡಿ ಪ್ರತಿ ಅಂಶಗಳಲ್ಲೂ ಉಪಾಸನೆ ಮಾಡಲು ಯೋಗ್ಯರಾದವರು ಬ್ರಹ್ಮದೇವರಾಗ್ಯಾರ. ಇನ್ನ ತಸ್ಮಾತ್ ಅನ್ಯತಂತ್ರತಾ ಅಸ್ಯ ಶ್ರೀಹಿ ಭವೇತ್ ನಾನ್ಯಥಾ ಕ್ವಚಿತ. ಉಳಿದವರಿಗೆ ಸ್ವತಂತ್ರವಾದ ಸಂಪತ್ತಲ್ಲ, ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ ಸ್ವತಂತ್ರವಾದ ಸಂಪತ್ತು. ಹಿಂಗ್ಯಾಕೆ ಅರ್ಥ ಮಾಡ್ಲಿಕ್ಕೆ ಸ್ವತಂತ್ರವಾದ ಸಂಪತ್ತು ಬ್ರಹ್ಮದೇವರಿಗೆ ಅಂತ ತಿಳ್ಕೊಂಡು ಅಂದ್ರೆ ಅದಕ್ಕೆ ಹೇಳ್ತಾರೆ, ವಿಷ್ಣು ತಂತ್ರತ್ವಂ ಅಸ್ಯ ಸ್ಯಾತ್ ಪರೇಶಾಂ ತಸ್ಯ ತಂತ್ರತಾ ಯಥಾಕ್ರಮೇಣ ತಂತ್ರತ್ವಂ ಯೋಗ್ಯತಾ ಕ್ರಮತೋ ಭವೇತ್. ನೋಡ್ರಿ, ಬೇರೆ ಏನಿಲ್ಲ, ಲಕ್ಷ್ಮೀನಾರಾಯಣರೇನಿದ್ದಾರ ಅವರು ಸ್ವತಂತ್ರವಾದ ಸಂಪತ್ತುಳ್ಳವರು ಜಗತ್ತಿನಲ್ಲಿ. ಲಕ್ಷ್ಮೀದೇವಿ ಹಾಗೂ ನಾರಾಯಣೇನಿದ್ದಾರೆ ಸ್ವತಂತ್ರವಾದ ಸಂಪತ್ತುಳ್ಳವರು. ಅವರನ್ನ ನಾವು ಈಶಕೋಟಿಯಲ್ಲಿ ಇದ್ದವರು ಅಂತ ಕರೀತೇವೆ. ಈಗ ಜೀವಕೋಟಿ ಪ್ರಾರಂಭ ಆಗೋದು ಯಾರಿಂದ ಅಂದ್ರೆ ವಿಷ್ಣು ಚತುರ್ಮುಖನಿಂದ ಪ್ರಾರಂಭ ಆಗ್ತದೆ. ಯಾರಿಂದ? ವಿಷ್ಣು ಚತುರ್ಮುಖನಿಂದ ಪ್ರಾರಂಭ ಆಗ್ತದೆ. ಆ ಬ್ರಹ್ಮದೇವರಿಂದೇನು ಪ್ರಾರಂಭವಾಗ್ತಾ ಇದೆಯೋ, ಅವರು ಗಾಯತ್ರಿ ಉಪಾಸನೆ ಮಾಡಿದಾಗೇನೋ ಅವರಿಗೆ ಸಂಪತ್ತು ದೊರೀತದೋ, ಇದರ ಮೇಲೆ ಜೀವಕೋಟಿಯಲ್ಲಿದ್ದ ಯಾರ ಅಧಿಕಾರವೂ ಇಲ್ಲವಾದದ್ದರಿಂದ ಅವರ ಸಂಪತ್ತನ್ನ ಸ್ವತಂತ್ರವಾದ ಸಂಪತ್ತು ಎಂದು ಕರೆಯಲಾಗುತ್ತದೆ. ಯಾರದ ಅಧಿಕಾರ? ಶೇಷ ದೇವ್ರು ಬಂದು ಬ್ರಹ್ಮದೇವ್ರ ಹಿಂಗಂತ ಕೇಳಿ ಬರ್ತೇನು? ತಿಳಿತೇನೆ ಅಂತ ಹೇಳಿದ್ದು ಸುರೇಂದ್ರ ಅರ್ಥ ಆಯ್ತೇನು? ಬ್ರಹ್ಮದೇವರು ಗಾಯತ್ರಿ ಉಪಾಸನೆಯಿಂದ ಸಂಪಾದನೆ ಮಾಡಿದ ಸಂಪತ್ತು ಯಾವುದದು ಅಂದ್ರೆ ಈ 14 ಲೋಕಾತ್ಮಕವಾದ ಪ್ರಪಂಚ ಸಂಪಾದನೆ ಮಾಡಿ 14 ಲೋಕಗಳ ಒಡೆತನ ಬಂದ್ಬಿಟ್ಟದವ್ರಿಗೆ ಪ್ರಭುತ್ವ ಬಂದದ. ಯಾರ ಬಂದು ಅಲ್ಲ ಎಷ್ಟು ದಿವಸ ನೀವು ಕೊಡೋದು, ನಮಗ ಸ್ವಲ್ಪ ಕೊಡ್ರಿ ಅಂತಂದ್ರ ನಿನ್ ಕೇಳಿಕೆ ಬರೋದಿಲ್ಲ. ಯಾಕಂದ್ರೆ ಸ್ವತಂತ್ರವಾದ ಸಂಪತ್ತು ಅದು, ನಾವು ಗಾಯತ್ರಿಯಿಂದ ಸಂಪಾದನೆ ಮಾಡಿದ ಸಂಪತ್ತು. ಅದೇ ದೃಷ್ಟಿಯಿಂದ ಹೇಳ ಶ್ರೀಮದಾಚಾರ್ಯ, ತಸ್ಮಾದ್ ಅನನ್ಯ ತಂತ್ರತಾಸ್ಯ ಶ್ರೀಹಿ ಭವೇದ್ ಅನ್ಯಥಾ ಕ್ವಚಿತ ವಿಷ್ಣು ತಂತ್ರತ್ವಮಸ್ಯ ಸ್ಯಾತ್ ಪರೇಶಾಂ. ಸಂಪಾದಿಸಿದ್ದು ಭಗವಂತನ ಅಧೀನತ್ವ ಎಂಬುದು ಎಲ್ರಿಗೂ ಉಂಟೇ ಉಂಟು. ಅದನ್ನ ಹೊರತುಪಡಿಸಿ ಹೇಳೋದಾದ್ರೆ ಅನನ್ಯ ತಂತ್ರತ, ಇನ್ಯಾರ ಅಧೀನ ಅಲ್ಲ, ಬ್ರಹ್ಮದೇವರ ಅಧೀನ ಅಂತ ಹೇಳಿದ್ರೆ ಮಾತ್ರ ಆಗ್ತದೆ. ಯಥಾಕ್ರಮೇಣ ತಂತ್ರತ್ವಂ ಯೋಗ್ಯತಾ ಕ್ರಮತೋ ಭವೇತ್. ಅದಂತರೂ ಅದ ಯೋಗ್ಯತಾನುಸಾರವಾಗಿ ಒಬ್ಬರಾದ್ಮೇಲೆ ಒಬ್ಬರು ಅಂತ ಅದ ಮುಗಿದು ಕೆಲಸ. ಹೇಳ್ತೇನೋ ಇದು ಸತ್ತತ್ವೇ, ಇಷ್ಟು ಸತ್ತತ್ವದಲ್ಲದ. ಅಂತೂ ವಿಶೇಷ ನೋಡ್ರಿ, ಗಾಯತ್ರಿ ಮಂತ್ರವನ್ನ ಎಷ್ಟೆಲ್ಲಾ ವಿಷಯದಲ್ಲಿ ಬಳಸ್ಲಿಕ್ಕೆ ಬರ್ತದ ಅಂತ ಅನ್ನೋದು ಒಂದು ಆಶ್ಚರ್ಯ. ಮೊನ್ನೆ ಹೇಳುವಾಗ ಗಾಯತ್ರ ಸ್ನಾನ ಅಂತ ಹೇಳಿದೆ, ಸ್ನಾನದಲ್ಲಿ ಬಳಸಬಹುದು ಅಂತ ಗಾಯತ್ರಿ ಮಂತ್ರವನ್ನು ಹೇಳಿದ್ನಿಲ್ಲ ಮೊನ್ನೆ. ಗಾಯತ್ರ ಸ್ನಾನ. ಇನ್ನ ಪಂಚಗವ್ಯವನ್ನ ಮಾಡುವಾಗ ಗಾಯತ್ರ್ಯ ಗೋಮೂತ್ರಂ, ಪಂಚಗವ್ಯ ಮಾಡೋ ಕಾಲಕ್ಕೆ ಗಾಯತ್ರಿ ಮಂತ್ರದಿಂದ ಗೋಮೂತ್ರವನ್ನ ಹಾಕಬೇಕು ಅಂತ ಹೇಳ್ತಾರೆ. ಎರಡನೇದು. ಇನ್ನ ಗಾಯತ್ರಿ ಮಂತ್ರವನ್ನ ವಿದ್ಯೆಗಾಗಿ ಉಪಯೋಗಿಸ್ಬೇಕು ಎಂಬುದಂತೂ ಹೇಳೋದೇ ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತದ. ಇನ್ನ ಗಾಯತ್ರಿ ಮಂತ್ರವನ್ನ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಉಪಯೋಗಿಸ್ಲಿಕ್ಕೆ ಬರ್ತದೆ. ಇದನ್ನ ಶ್ರೀಮದಾಚಾರ್ಯರು ಮಹಾಭಾರತ ಅರ್ಪಣೆದಾಗ ಹೇಳೋ ಕಾಲಕ್ಕೆ ಆ ಮಾತು ಹೇಳ್ಯಾರ. ಬ್ರಹ್ಮಾಸ್ತ್ರದ ಮಂತ್ರ ಯಾವುದು ಅಂತ ಕೇಳಿದ್ರೆ ಗಾಯತ್ರಿ ಮಂತ್ರ ಅಂತ. ಸೊ ಹಿಂಗಾಗಿ ಏನಾಗ್ಯದ ಅಂತಂದ್ರೆ ಗಾಯತ್ರಿಯನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ವಿನಿಯೋಗಿಸ್ಲಿಕ್ಕೆ ಬರ್ತದ. ಕಲ್ಪನವಂತ ಹೇಳಿದ್ದೇನೆ ಅಂತ ಹೇಳಿ. ಹಂಗಾಗಿ ಯಾವ ವ್ಯಕ್ತಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿಕೊಳ್ಳುತ್ತಾನೋ ಅದನ್ನು ನೀವು ಎದಕ್ಕಾದ್ರೂ ವಿನಿಯೋಗಿಸಿಕೊಳ್ಳಬಲ್ಲರು. ಜಪ ಮಾಡೋ ವ್ಯಕ್ತಿ ಮೇಲೆ ಇರ್ತದೆ. ಗೊತ್ತಿಲ್ಲೋ, ಹಣ ಸಂಪಾದನೆ ಮಾಡಿ ಇಟ್ಟಿದ್ರಿ ಅಂದ್ರೆ ಆ ಹಣದಿಂದಾಗಿ ನೀವು ಸ್ವಂತಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಬಹುದು, ಬೇರೆಯವರಿಗೆ ಅನುಕೂಲ ಮಾಡಿಕೊಡಬಹುದು, ಹೌದಾ? ಅಥವಾ ಮತ್ತೆ ಮಾಡಬಹುದು, ಎಲ್ಲ ಹಿಂಗೆಲ್ಲ ವ್ಯವಸ್ಥ. ಇನ್ ಮುಂದಿನ ನೋಡ್ರಿ, ಬ್ರಹ್ಮ ಶಬ್ದಾಚ್ಚ ಭಗವಾನಿತ್ಯವಸೀಯತೆ. ಏನ್ ಮುಂದಿನ ಶಬ್ದ? 347ನೇ ಪೇಜು. ಎಲ್ಲರೂ ಗಾಯತ್ರಿ ಮಂತ್ರವನ್ನ ಸ್ತ್ರೀ ಅಂತ ಕರಿತಿರ್ತಾರೆ. ನೀವ್ ಹೆಂಗ ಪರಮಾತ್ಮ ಅಂದ್ರಿ ಅಂತ ಪ್ರಶ್ನೆ. ಲೋಕದಲ್ಲಿ ಎಲ್ಲಾ ಕಡೆಗೆ ನೀವು ಗಾಯತ್ರಿ ಫೋಟೋ ನೋಡಿಬಿಟ್ರೆ, ಆಕೆ ಕಮಲದ ಮೇಲೆ ಕೂತಕ್ಕೆ ಕಮಲಾಬಾಯಿ, ಆ ಕಮಲಾಬಾಯಿಗೆ ಒಂದ್ 3 ತಲೆ ಹೆಚ್ಚಿಬಿಟ್ಟಿರ್ತಾರೆ. 3 ತಲೆ, 4 ಕಾಲು, ತಳಗ ಒಂದು ಹಂಸ, ಏನ್ ಹೇಳಿರ್ತಾರೆ. ಅಲ್ಲಿ ಮತ್ತೆ ಗಾಯತ್ರಿ ಅಂದ್ರೆ ಲೋಕದಲ್ಲಿ ಇರದ, ನೀವ್ ಹೆಂಗ್ ಹೇಳ್ತೀರಿ? ಆಚಾರ ಅಂತಾರೆ ಅಲ್ಲೋ, ಇಲ್ಲಿ ನೋಡು, ತದೇ ತದ್ ಬ್ರಹ್ಮೇತಿ, ಬ್ರಹ್ಮ ಶಬ್ದ ಅದ.
ಈ ಗಾಯತ್ರಿ ಮುಕ್ತಾಯಕ್ಕೆ ಬರುವಾಗ 346ನೇ ಪುಟದ ಉಪನಿಷತ್ತಿನ ಫಸ್ಟ್ ಶಬ್ದದಲ್ಲಿ ಯದ್ವೈ ತದ್ ಬ್ರಹ್ಮೇತಿ, ಬ್ರಹ್ಮನ್ ಶಬ್ದದ ಸ್ತ್ರೀ ಆಗಿದ್ರೆ ಅಂದ್ರೆ ಗಾಯತ್ರಿ ಎಂಬವಳು ಭಗವಂತನನ್ನ ಬಿಟ್ಟು ಬೇರೆ ಇನ್ಯಾವುದೋ ಒಬ್ಳು ಸ್ತ್ರೀ ಆಗಿದ್ರೆ ಬ್ರಹ್ಮ ಶಬ್ದವನ್ನ ಪ್ರಯೋಗ ಹೆಂಗ್ ಮಾಡ್ತಿದ್ರಲ್ಲಿ? ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ, ಬ್ರಹ್ಮ ಶಬ್ದವನ್ನು ಯಾರಲ್ಲಿ ಹೇಳಬೇಕಾಗಿದೆ? ವಿಷ್ಣುವಿನಲ್ಲೇ ಹೇಳಬೇಕಾಗಿದೆ ಹೊರತಾಗಿ ಬೇರೆಯವರಲ್ಲ ಅಲ್ವೇ ಅಲ್ಲ. ಸರಿ ಆಯ್ತಾ? ಅಂದಮೇಲೆ ಬ್ರಹ್ಮ ಶಬ್ದ ಇದ್ದುದರಿಂದ ಭಗವಂತ ಅಂತ ಹೇಳ್ತೀವಿ. ಇನ್ನ ಪೂರ್ಣ ಪ್ರವೃತ್ತಿತ್ವಂಚ ತಸ್ಮಿನ್ನೇವ ಮುಖ್ಯಂ, ಮತ್ತು ಪೂರ್ಣವಾದ ಪ್ರವೃತ್ತಿ ಪ್ರೇರಕತ್ವ ಅನ್ನೋದು ಭಗವಂತನಲ್ಲಿ ಮಾತ್ರದ, ಇನ್ಯಾರಲ್ಲದ ಪೂರ್ಣವಾದ ಪ್ರೇರಕತ್ವ ಅಂಬೋದು. ತಾವಾನಸ್ಯ ಮಹಿಮೇತಿ ಮಂತ್ರಾಚ್ಯ, ಪುರುಷ ಸೂಕ್ತದ ಮಹಿಮೆಯನ್ನ ಸಂವಾದವಾಗಿ ಕೊಡ್ಲಿಕ್ಕತ್ತದ. ಯಾವುದೋ ದೇವತಾ ಸ್ತ್ರೀ ಗಾಯತ್ರಿ ಮಂತ್ರ ಪ್ರತಿಪಾದ್ಯಳಾಗಿದ್ರೆ ಪುರುಷ ಸೂಕ್ತದಿಂದ ಸಂವಾದ ಹೆಂಗ್ ಕೊಡ್ಲಿಕ್ಕೆ ಬರ್ತಿತ್ತು? ಸಂವಾದ ಅಂದ್ರೆ ಏನು? ಸಮಾನ ವಿಷಯವನ್ನ ಹೇಳುವ ವಾಕ್ಯಾಂತರ. ಹಂಗಾರೆ ಪುರುಷ ಸೂಕ್ತವನ್ನು ಗಾಯತ್ರಿ ಮಂತ್ರಕ್ಕೆ ಸಂವಾದ ಕೊಡೋದಾದ್ರೆ ಪುರುಷ ಸೂಕ್ತ ಪ್ರತಿಪಾದ್ಯನೇ ಗಾಯತ್ರಿ ಮಂತ್ರ ಪ್ರತಿಪಾದ್ಯನ ಆಗಬೇಕು ಹೊರತಾಗಿ ಯಾವ್ದಕ್ಕೂ ಕೊಟ್ರೆ ಸರಿ ಹೋಗೋಂಗಿಲ್ಲ. ಪಾದೋಸ್ಯ ವಿಶ್ವಾಭೂತಾನೀತಿ ಜೀವಾನಾಂ ಚತುಷ್ಪಾದಾಂತರ್ಭಾವಾತ್ ಭೂತಂ ಯದಿದಂ ಕಿಂಚೇತಿ ಷಡ್ವಿಧಾಂತರ್ಭೂತಂ ಭೂತಂ ಮತ್ಸ್ಯಾದ್ಯವತಾರ ರೂಪಮೇವ. ಅಂದ್ರೆ ಏನ್ ಮಾಡಿದ್ರು? ಎರಡು ಭೂತ ಶಬ್ದ ಬಂದವು. ಸಮಸ್ಯೆ ಆಗ್ತದ. ಏನು ಅಂದ್ರೆ ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಅಂತನ್ನುವಲ್ಲಿ ಒಂದು ಭೂತ ಬಂದದ. ತ್ರಿಪಾದಸ್ಯ ಪಾದೋಸ್ಯ ಭೂತಾನಿ ಅಂತ ಇಲ್ಲೊಂದು ಭೂತ ಬಂದದ. ಹಂಗಾರ ಅಲ್ಲಿ ಭೂತ ಇಲ್ಲಿ ಭೂತ ಎರಡು ಭೂತಗಳ ಶಬ್ದ ಬಂದಾಗ ಹೆಂಗ್ ತಗೋತೀರಿ ಅಂತ ಕೇಳಿದ್ರೆ ಅರ್ಥ ಆಯ್ತಿಲ್ಲ ಅಂತ ಹೇಳಿದ್ದು. ಈಗ ಏತಾವಾನಸ್ಯ ಮಹಿಮಾತೋಜ್ಜಾಯಾಂಶ್ಚ ಪೂರುಷಃ ಪಾದೋಸ್ಯ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ನಾಲ್ಕನೇ ಪಾದವೆನಿಸಿರುವಂತಹದ್ದು ಭೂತಗಳು ಅಂತ ಇಲ್ಲಿ ಹೇಳಿದ. ಗಾಯತ್ರಿ 6 ವಿಧ ಅಂತ ಹೇಳೋ ಕಾಲಕ್ಕ ಗಾಯತ್ರಿ ಭೂತ ವಾಕ್ ಪೃಥ್ವಿ ಶರೀರ ಹೃದಯ ಭೇದೇನ ಅಂತ ಅಲ್ಲೊಂದು ಭೂತ ಹೇಳಿದ. ಅದಕ್ಕೆ ಶ್ರೀಮದಾಚಾರ್ಯ ಅಂದ್ರು ಸಿಂಪಲ್ ಏನು ಅಂದ್ರೆ ಪಾದೋಸ್ಯ ವಿಶ್ವಾಭೂತಾನಿ ಅಂತನ್ನುವಲ್ಲಿ ಜೀವರನ್ನ ತಗೋತೀವಿ ಭೂತ ಶಬ್ದದಿಂದ. ಚತುಷ್ಪಾದ ಅಂತರ್ಭಾವಾತ 4ನೇ ಪಾದದಲ್ಲಿ ಅವ್ರು ಬರ್ತಾರೆ. ಭೂತಂ ಯದಿದಂ ಕಿಂಚ ಅಂತನ್ನುವಲ್ಲಿ ಷಡ್ವಿಧ ಅಂತರ್ಗತವಾದ ಭೂತವಾದ್ರಿಂದ ಭಗವಂತನ ಮತ್ಸ್ಯಾದ್ಯವತಾರಗಳನ್ನು ತಗೊಳ್ತೀವಿ. ಹಂಗೇನ್ ತಗೋತೀರಿ ಅಂತ ಕೇಳಿದ್ರೆ ಸಿಂಪಲ್. ಅಲ್ಲಿ ಹೇಳುವಾಗ ಅಭೇದ ಹೇಳಿದ, ಇಲ್ಲಿ ಹೇಳುವಾಗ ಭೇದ ಹೇಳಿದ. ಭೇದ ಹೇಳಿದ ಭೂತಗಳು ಅಂದ್ರೆ ಜೀವರು, ಅಭೇದ ಹೇಳಿದ ಭೂತ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಬೇರೆಯವರು ಯಾರಲ್ಲ ಅಂತ ತಿಳ್ಕೊಳ್ರಿ. ಸರಿ ಆಯ್ತಿಲ್ಲೋ? ವಿಷಯ ತಿಳಿತಿಲ್ಲೋ? ಮುಗಿದೋತಿನ್ನ. ಇನ್ನ ಪ್ರಶ್ನೆ ಬಂತೀಗ, ಹೊಸ ಪ್ರಶ್ನೆ. ಏನ್ ಪ್ರಶ್ನೆ ಅಲ್ರಿ? ಈ 4 ಪಾದದೊಳಗ ಅವ್ನ ಜೀವನ್ ಹೆಂಗ್ ತಗೊಂಡ್ರಿ? ಸುಮ್ಮ ಅಲ್ಲೊಂದು ದೇವ್ರನ್ನ ತಗೊಂಡ್ಬಿಟ್ಟಿದ್ರೆ ಯಾರೋ ಒಬ್ರು ಹೇಳ್ಬಿಟ್ರಿ ನಮಗೇನ್ ಬಹಳ ಫರಕ್ ಬೀಳ್ತಿರ್ಲಿಲ್ಲ. ನಮಗೆ ಯಾರಿಗೂ ನಮ್ಗೇನ್ ಫರಕ್ ಬೀಳ್ತಿದ್ದಿಲ್ಲ, ಅವ್ರು ತಗೊಬಿಡ್ಬೋದಾಗಿತ್ತಲ್ಲ ಅಂದ್ರೆ ಹಂಗಿಲ್ಲಪ್ಪ. ಇದು ವೇದದ ಶೈಲಿ. ಹಿಂಗ ಈ ವೇದದ ಶೈಲಿಯನ್ನೇ ಮುಂದೆ ಪುರಾಣವು ಅಳವಡಿಸಿಕೊಂಡಿದೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಬಿಡ್ಕರ್ ಅವ್ರು ಅರ್ಥ ಆಯ್ತಿಲ್ಲ ಏನ್ ಹೇಳ್ರಿ? ವೇದದ ಶೈಲಿಯನ್ನು ಪುರಾಣ ಅಳವಡಿಸಿಕೊಂಡದ. ಆ ಪುರಾಣ ಮತ್ತು ಈ ವೇದಗಳನ್ನು ಅಭ್ಯಾಸ ಮಾಡಿದ್ರೆ ಹೊಸ ಮುಖ ನಿಂಗೆ ಪರಿಚಯ ಆಗ್ತದ. ಏನು? ಪ್ರಥಮ ಸ್ಕಂದದಲ್ಲಿ ಸೂತಾಚಾರ್ಯರಿಗೆ ಶೌನಕಾದಿಗಳು ಕೇಳ್ತಾರೆ, ಈ ದೇವ್ರು ಎಷ್ಟು ಅವತಾರ ಎತ್ತಾನ ಹೇಳ್ರಪ್ಪ ಅಂತ ಹೇಳಿದ ಕೂಡ್ಲೆ 22 ಅವತಾರ ಹೇಳಿಕ್ ಶುರು ಮಾಡ್ತಾರಲ್ಲಿ. ಮತ್ಸ್ಯಕೂರ್ಮ ಅಲ್ಲದು, ಬ್ಯಾರೇಜ್ ಶುರುವಾಗ್ತದೆ, ಇನ್ನೊಂದು ರೂಪಗಳವ ಅಲ್ಲಿಂದ ಶುರುವಾಗ್ತಾವ. ಆ 22 ಅವತಾರಗಳನ್ನ ಹೇಳೋ ಕಾಲಕ್ಕ ಪೃಥುರಾಜನ ಹೆಸರು ಹೇಳ್ಬಿಟ್ರ ಒಳಗಡೆ. ಈ ಪೃಥುರಾಜ ಎಲ್ಲಿಂದ ದೇವರ ಅವತಾರ ಆಗ್ಬೇಕವ? ಆ ಜೀವವ. ಗೊತ್ತಾಯ್ತಾ? ಭಾಗವತದ್ದು ಅನ್ನೋದು ಪ್ರಸಿದ್ಧ ಎಂಬುದಕ್ಕೆ ಹೇಳಿದ್ದೀನಿ ಪುರಾಣಗಳಲ್ಲಿ ತಾತ್ಪರ್ಯ. ಭಾಗವತದ 3ನೇ ಅಧ್ಯಾಯದ ಪ್ರಾರಂಭದ 20-25 ಶ್ಲೋಕಗಳು ಭಗವಂತನ ಅವತಾರಗಳು ಎಷ್ಟು, ರೂಪಗಳು ಎಷ್ಟು ಅಂತ ಪರಿಚಯ ಮಾಡಿಸಿರುವಾಗ ಪೃಥುರಾಜನ ಪರಿಚಯ ಮಾಡಿಸ್ಬಿಡ್ತದೆ ಭಗವಂತನ ಸಾಲಿನೊಳಗೆ. ಆಕ್ಚುಲಿ ಅವನ ಜೀವ. ಅವನ್ನ ಅದ್ರೊಳಗೆ ಯಾಕೆ ತಗೊಂಡ್ರು ಅಂದ್ರೆ ಭಗವಂತನ ಒಂದು ವಿಶೇಷವಾದ ರಾಜರಾಜೇಶ್ವರ ರೂಪದ ಆವೇಶ ಅದು. ಆ ಆವಿಷ್ಟನಾದ ಜೀವನನ್ನು ಭಗವಂತನ ಸಾಲಿನಲ್ಲಿ ತೆಗೆದುಕೊಂಡಂತೆ ತ್ರಿಪಾದಸ್ಯಾಮೃತಂ ದಿವಿಪಾದೋಸ್ಯ ಭೂತಾನಿ ಅಂತ 4ನೇ ಪಾದದೊಳಗೆ ಭಗವಂತನ ಸನ್ನಿಧಾನ ಇರುವಂತಹ ಈ ಜೀವರನ್ನು ಕೂಡ 4ನೇ ರೂಪ ಅಂತ ತಗೊಂಡ್ಬಿಟ್ಟ. ಕಲ್ಪನಾ ಅಂತ ಹೇಳಿದ್ದೆ ಅಂತ ಹೇಳಿ ನೋಡ್ರಿ ಆಚಾರ ವಾಕ್ಯ ಓದ್ತಾರೆ. ದ್ವಾವಿಂಶೇಷು ಅವತಾರೇಶು, ಭಗವಂತನ 22 ಅವತಾರಗಳನ್ನು ಎಣಿಸ್ಬೇಕಾಗಿದೆ ಪುರಾಣದಲ್ಲಿ. ಜೀವೋಪಿ ಉಕ್ತ ಯಥಾ ಪೃಥು, ಜೀವನನ್ನು ಹೇಳ್ಬಿಟ್ಟದ. ಇಲ್ರಿ ದೇವ್ರ ಸಾಲಿನಾಗ ಜೀವ ಯಾಕೆ ಬಂದವ?
ಅದು ಏನಾಗಿದೆ ಅಂದ್ರೆ ಪೃಥುರಾಜನ ಹೆಸರು ಅಷ್ಟು ಪ್ರಸಿದ್ಧಿ ಬಂದ್ಬಿಟ್ಟದ್ರಿ. ಕಾರಣ ಸ್ವಯಂಭೂ ಮನ್ವಂತರದಲ್ಲಿ ಭೇದ ಸಂಸ್ಥಾಪನಾಚಾರ್ಯ ಅಂತ ಕರೆಸಿಕೊಂಡವರು. ವೆರಿ ಫಸ್ಟ್ ಟೈಮ್ ಭೇದ ಸಂಸ್ಥಾಪನಾಚಾರ್ಯ ಅಂತ ಕರೆಸಿಕೊಂಡವ್ರು. ಯಾಕಂದ್ರೆ ಅವರ ಅಪ್ಪ ವೇನ ಆ ವೇನ ಜಗತ್ತಿನಲ್ಲಿ ಅದ್ವೈತ ದರ್ಶನವನ್ನ ಪ್ರಚಾರಗೊಳಿಸಿ ವ್ಯಾಪಿಸಿ ಬಿಡಿಸಿದ್ದ. ಗೊತ್ತಾಯ್ತಾ? ಅವಾಗೆಲ್ಲ ಹೆಂಗಿತ್ತಿತ್ತು ಅಂದ್ರೆ ಅದ್ವೈತ ಅಂದ್ರೆ ಜೀವ ಬ್ರಹ್ಮರ ಐಕ್ಯವನ್ನ ಹೇಳುವಂತಹದ್ದು. ಇವತ್ತ ಅದ್ವೈತದ ಅಂತಲ್ಲ, ಅನಾದಿ ಕಾಲದಿಂದ ಅದ್ವೈತದ ಅನಂತ ಕಾಲದವರೆಗೂ ಇದ್ದೇ ಇರ್ತದೆ. ಯಾಕಂದ್ರೆ ಆಯಾ ಟೇಸ್ಟ್ ಇದ್ದವ್ರು ಜೀವರಾಶಿಗಳಿದ್ದ ಬರ್ಲೇಬೇಕಲ್ಲ. ಈಗ ದ್ವೈತ ಅದ್ರ ಟೇಸ್ಟ್ ಇದ್ದವ್ರು ಬಂದಿವೋ ಇಲ್ಲ ನಾವು ಅಂದ್ರೆ ಹಂಗ ಅದ್ವೈತ ಟೇಸ್ಟ್ ಇದ್ದವ್ರು ಬಂದೇ ಬರ್ತಾರೆ. ನಾಸ್ತಿಕರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಎಲ್ಲಾ ಟೇಸ್ಟ್ ಇದ್ದವ್ರು ಇದ್ದೇ ಇದ್ದಾರೆ. ಹೌದ್ರಿ, ಬರೀ ಅನ್ನ ಒಂದೇ ಆಗ್ತೇನ್ರಿಪ್ಪ, ಬಿಸಿಬೇಳೆ ಭಾತ್ ಇರ್ತದ, ಕೇಸರಿ ಭಾತ್ ಇರ್ತದ, ತಿನ್ನೋರು ಇದ್ಮೇಲೆ ನೋಡ್ರಿ, ಗ್ರಾಹಕರು ಎಲ್ಲಿವರೆಗೆ ಇರ್ತಾರೋ, ಹೌದಿಲ್ರಿ? ನಿಯಮ ಏನೋ, ಗ್ರಾಹಕರು ಎಲ್ಲಿಯವರೆಗೆ ಇರ್ತಾರೋ ಸಾಮಗ್ರಿಗಳಿದ್ದೇ ಇರ್ತಾವ, ಸೂತ್ರದು. ಹಂಗಾಗಿ ಅದ್ವೈತ ದರ್ಶನವನ್ನು ವ್ಯಾಪಿಸಿಬಿಟ್ಟ. ರಥ ಏರಿಕೊಂಡು ರಥದ ಮೇಲೆ ನಗಾರಿಗಳನ್ನು ಇಟ್ಟುಕೊಂಡು ತನ್ನ ಕೆಪಾಸಿಟಿಯಿಂದ ನಗಾರಿ ಬಾರಿಸ್ತಾ ಇಡೀ ತನ್ನ ಅವತ್ತಿನ ಭಾಗ, ಎಷ್ಟು ಭೂಭಾಗ ಇತ್ತು ಜನರ ವಸತಿ, ಅಲ್ಲಿ ಎಲ್ಲಾ ಕಡೆಗೆ ಸಂಚಾರ ಮಾಡಿ ಎಲ್ಲರಿಗೂ ಕಡ್ಡಾಯವಾಗಿ ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪಾದರಂತಮ, ಎಲ್ಲರೂ ಅಹಂ ಬ್ರಹ್ಮಾಸ್ಮಿ ಅಂತೆ ಉಪಾಸನೆ ಮಾಡಬೇಕು ಅಂತ ಹೇಳಿಕೊಟ್ಟ. ಭಾಗವತಲ್ಲದ ಈ ಮಾತು. ಅರ್ಥ ಆಯ್ತಾ? ಇಷ್ಟು ಅಲ್ರಿ, ಒಂದೂರ್ನ್ಯಾಗ ಒಂದು ಕಾಲನಿ ಒಳಗ ಅಹಂ ಬ್ರಹ್ಮಾಸ್ಮಿ ಅಂತ ಅದ್ವೈತ ದರ್ಶನ ವ್ಯಾಪಿಸಿದ್ರೆ ಹೆಂಗೋ ವಾಕ್ಯಾರ್ಥ ಮಾಡಿ ತಿಳಿ ಹೇಳಿ ಅಪ್ಪ ಅಣ್ಣ ಅಂತ ಮಾಡ್ಬೋದಾಗಿತ್ತು. ಎಷ್ಟು ವಸತಿ ಭಾಗ ಅದನ್ನು ಅಷ್ಟು ಇದ್ರ ಪರಿಸ್ಥಿತಿ ಏನ್ ಮುಂದ? ಪೃಥುರಾಜ ಹುಟ್ಟಿ ಬಂದವ, ಅವರ ಸತ್ಮೇಲೆ ಹುಟ್ಟಿದವ, ಪಾಪ ಏನ್ ಮಾಡಿ ಬರಂಗಿಲ್ಲ, ಅವಂಗ ಅನಿವಾರ್ಯ ಇತ್ತು. ಹಂಗ ಮತ್ತ ಶರೀರವನ್ನ ಮಥನ ಮಾಡಿ ತೆಗಿಬೇಕಾಗಿತ್ತಲ್ಲ ಅದನ್ನ, ಕ್ಲೋನಿಂಗ್ ಹುಡುಗ ಅವರು ಈ ಪೃಥುರಾಜರು ಇಡೀ ಭೂಮಿ ತುಂಬಾ ಸಂಚಾರ ಮಾಡಿ ಮತ್ತ ಜೀವಬ್ರಹ್ಮರ ಭೇದವನ್ನು ಸ್ಥಾಪನೆ ಮಾಡಿಕೊಂಡ್ಬಂದ್ರು. ಎಲ್ಲಾ ಪ್ರಜೆಗಳಿಗೆ ಮೊದಲು ಹೆಂಗ್ ವ್ಯವಸ್ಥೆ ಮಾಡಿದ್ರು ಗೊತ್ತೇನ್ರಿ? ಆ ಜಾಣ್ರಿ ಅವತ್ತಿನ ಕಾಲದ ಇದನ್ನ ರಾಜನೀತಿ ನೋಡ್ರೆ ಆಶ್ಚರ್ಯ ಆಗ್ತದೆ. ಯಾವಾಗ ಅಪ್ಪ ಸತ್ತಾಯಿ ಹುಟ್ಟಿ ಇವರೆಲ್ಲ ಬರೋ ಹೊತ್ತಿಗೆ ಏನಾಗಿತ್ತು ಅಂದ್ರೆ, ಅವರಪ್ಪ ಯಾವಾಗ ಈ ಅದ್ವೈತ ದರ್ಶನ ವ್ಯಾಪಿಸಿ ಬಿಟ್ಟಿದ್ದ, ಭೂಮಿ ಬರಡಾಗ್ಬಿಟ್ಟಿತ್ತು. ಅದ್ರ ಪರಿಣಾಮ ಕೆಟ್ಟ ಬರಡಾಗ್ಬಿಟ್ಟಿತ್ತು. ಮೊದಲು ತಿನ್ಲಿಕ್ಕೆ ಉಣ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರಿ ಅವರು, ಪ್ರಜೆಗಳಿಗೆ ಇರ್ಲಿಕ್ಕೆ ಉಣ್ಲಿಕ್ಕೆ. ಅದನ್ನ ಅಂತಾರಲ್ಲ, ರೋಟಿ ಕಪಡ ಅವ್ರ ಮಕಾನ್ ಅಂತ ತಿಳ್ಕೊಂಡು ಹೇಳಿ, ಗರೀಬಿ ಹಟಾವ್ ಅಂತ ತಿಳ್ಕೊಂಡು ಎಲ್ಲ ಸ್ವಚ್ಛ ವ್ಯವಸ್ಥೆ ಮಾಡಿ ಕೊಟ್ಟ. ಆಮೇಲೆ ಪ್ರಜೆಗಳಿಗೆಲ್ಲ ವಿಶ್ವಾಸ ಬಂತೀವ ನಮ್ಮ ರಾಜ ಅಂತ ತಿಳ್ಕೊಂಡು ಎಲ್ಲರನ್ನ ಕರೆದು ಕೂಡಿಸಿ ಇಷ್ಟೇ ಹೇಳಿದ, ಏನಿಲ್ಲ, ನನ್ನ ರಾಜ್ಯದಲ್ಲಿ ನೀವು ಇದ್ದೀರಿ, ಟ್ಯಾಕ್ಸ್ ಕೊಡಬೇಕು. ಏನ್ ಟ್ಯಾಕ್ಸು ಅಂತ ಕೇಳಿದ್ರೆ, ಕುರುತ ಅಧೋಕ್ಷಜ ಧೀಯಂ ತರ್ಹಿಮೇ ನುಗ್ರಹ ಕೃತಃ, ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದ್ರೆ ನನ್ನ ರಾಜ್ಯಕ್ಕೆ ಕೊಡುವ ಟ್ಯಾಕ್ಸ್ ಅಂತ ಹೇಳ್ಬೇಕು. ಹಿಂಗ ದ್ವೈತ ಸಿದ್ಧ ಅಂದ್ರೆ ತತ್ವವಾದವನ್ನ ಪುನಃಸ್ಥಾಪನಾಚಾರ್ಯ ಫಸ್ಟ್ ಸ್ವಯಂಭೂ ಮನ್ವಂತರದಲ್ಲಿ ಅಂತ ಆದವ ಪೃಥು ಚಕ್ರವರ್ತಿ. ಅದಕ್ಕ ಅವನ ಜನ ಹೆಂಗ ಎಣಿಸ್ಬಿಟ್ರು ಅಂದ್ರೆ, ಇವನೂ ದೇವರೇ ಅಂತ ಎಣಿಸ್ಬಿಟ್ರು ಅವತ್ತಿನ ಕಾಲಕ್ಕ. ಹಂಗ ಅನಿಸಿತ್ತು. ಕೈ ಒಳಗೆ ಶಂಖಚಕ್ರ ಚಿಹ್ನೆಗಳಿದ್ದು ಅವನಿಗೆ, ಕೈ ಒಳಗೆ ಶಂಖಚಕ್ರ ಚಿಹ್ನೆಗಳಿದ್ದು ಅವನಿಗೆ. ಗೊತ್ತಾಯ್ತಾ? ಅವರು ಭಾಗವತ್ ಇಷ್ಟಲ್ಲಿ ಹೇಳಿರ್ತೀವಿ, ನಾವೇ ಹೇಳಿರಂಗಿಲ್ಲ. ಅದಕ್ಕೆ ಹೇಳಿದ್ರು, ನಾನೇ ಹೇಳಿಲ್ಲಂಗಿಲ್ಲ. ಅಲ್ಲ, ಇಲ್ಲಿ ಹೇಳ್ಬೇಕಲ್ಲ, ಮತ್ತ ಇಲ್ಲಿ ಹೇಳೋದು ಬೇಡ. ಅಲ್ಲೇ ಯಥಾ ಪೃಥು ಏನಾಗ್ತದ, ಸಪ್ತಾಹದೊಳಗೆ ಹೇಳೋದಕ್ಕೆ ಚಾನ್ಸೇ ಇಲ್ಲ ನಮ್ಗೆ. ಸಪ್ತಾಹದೊಳಗೆ ಹೇಳಲೇಬಾರ್ದು. ನಾವು ಬರೀ ಗೊತ್ತಿದ್ದು ಅಷ್ಟ ಬಂದಿದ್ದು, ಈಗ ಗೊತ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಸಾಯ್ತಿದ್ದ, ರೋಡ್ ಮುಗಿಸ್ಬಿಡ್ತಿದ್ದ, ಸಾಯ್ತಿದ್ದ. ಎಲ್ಲ ಹಿಂಗೆ ಅಲ್ಲ. ಎಲ್ಲಾ ದರ್ಶನಗಳು ಈಗೂ ಅವ, ಎಲ್ಲಾ ದರ್ಶನಗಳು ಈಗೂ ಅವ, ಪ್ರಬಲ ದೌರ್ಬಲ್ಯ ಅಷ್ಟೇ ಕಾಲತಃ. ಆಯ್ತಾ? ಮುಂದೆ ನೋಡ್ರಿ. ಅದಕ್ಕೆ ಯಥಾ ಪೃಥು ತಥಾ ಪಾದೇಶು ಚತುರ್ಷು ಸಾನ್ನಿಧ್ಯ ಜೀವೈರಿತ. ಹಂಗ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದ ನಮ್ಮನ್ನೂ ಕೂಡ ಭಗವಂತನ 4ನೇ ಕಾಲು ಅಂತ ಕರೆದಿದ್ದಾರೆ ಅಷ್ಟೇ. ಬೇರೆ ಏನದ 4ನೇ ಕಾಲು ನಾವು ಅಂತ ಕರ್ಸ್ಕೊಂಡದ್ದು. ಯಥಾ ಕಾಲಃ ಪುಮಾನ್ ವ್ಯಕ್ತಂ ಪ್ರಕೃತಿಶ್ಚ ಪರಸ್ಯತು ವಿಷ್ಣೋ ರೂಪಾಣಿ ಗಣ್ಯಂತೆ ಪರರೂಪೇಣ ವೈ ಸಹ ಏವಂ ಭೂತಾನಿ ಗಣ್ಯಂತೆ ಭಿನ್ನಾನ್ಯಪಿ ಪದೈ ಸಹ. ಬಹಳ ಚಂದ ಹೇಳಿಕೆತಾರೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ ಕಾಲ ಅಂದ್ರೆ, ಕಾಲ ಅಂದ್ರೆ ಚತುರ್ಮುಖ ಬ್ರಹ್ಮ, ಜಡ ಪ್ರಕೃತಿ ಮತ್ತು ಲಕ್ಷ್ಮೀದೇವಿ, ಇವರೆಲ್ಲರೂ ಕೂಡ ಕಾಲಃ ಪುಮಾನ್ ವ್ಯಕ್ತಂ ಪ್ರಕೃತಿಶ್ಚ ಪರಸ್ಯತು ವಿಷ್ಣು ರೂಪಾಣಿ ಗಣ್ಯಂತೆ. ಭಗವಂತನ ರೂಪಗಳು ಅಂತ ಅವ್ರನ್ನ ಎಣಿಸಿಬಿಟ್ಟಾರೆ ಎಷ್ಟೋ ಕಡೆಗಳಲ್ಲಿ. ಗೊತ್ತಾಯ್ತಾ? ಸರಾಫ್ ಅವರು
ಈಗ ಒಂದು ದೃಷ್ಟಾಂತ ಕೊಟ್ರು, 22 ಭಗವದ್ ರೂಪಗಳಲ್ಲಿ ಜೀವನಾದ ಪೃಥುವನ್ನು ಭಗವಂತನೆನಿಸಿದಂತೆ ಒಂದು ಕೊಟ್ರು. ಚತುರ್ಮುಖ ಬ್ರಹ್ಮದೇವರನ್ನ, ಜಡ ಪ್ರಕೃತಿಯನ್ನ, ಮಹಾಲಕ್ಷ್ಮಿಯನ್ನು ಭಗವಂತನ ರೂಪಗಳ ಸಾಲಿನಲ್ಲಿ ಎಣಿಸಿಬಿಟ್ಟಾರೆ. ಅದು ಹಂಗೂ ಒಂದು ಎಣಿಕೆ ಆಗ್ಯದ. ಮತ ಎಣಿಸೋ ಕಾಲಕ್ಕೆ ಅದೊಂದು ಎಣಿಸಿಬಿಟ್ರೆ ಏನ್ ಮಾಡಿ ಬರುದಿಲ್ಲ. ವಿಷ್ಣು ರೂಪಾಣಿ ಗಣ್ಯಂತೆ ಪರರೂಪೇಣ ವೈಸಗ, ಭಗವಂತನ ರೂಪ ಜೊತೆಗೆ ಏವಂ. ಅದೇ ರೀತಿಯಾಗಿ ಆಕ್ಚುಲಿ ಲಕ್ಷ್ಮೀದೇವಿ ಬ್ರಹ್ಮದೇವರು ಜಡ ಪ್ರಕೃತಿ ಭಗವಂತನಿಂದ ಭಿನ್ನರು. ಆದರೂ ಭಗವಂತನ ಜೊತೆಗೆ ಹೆಂಗೆ ಎಣಿಸಲಾಗಿದೆಯೋ ಹಂಗ ನಮ್ಮನ್ನು ಇಲ್ಲಿ ಪಾದೋಸ್ಯ ವಿಶ್ವಾಭೂತಾನಿ ಅಂತ ಎಣಿಸಲಾಗಿದೆ. ಇಷ್ಟರ್ಥ ತಿಳ್ಕೊಳ್ರಿ. ಅದಾಯ್ತಾ? ಮೂರ್ತಾಮೂರ್ತೆ ಯಥಾರೂಪೆ ಬ್ರಹ್ಮಣಸ್ತು ತಥೈವ ಚ ಭಿನ್ನಾನ್ಯಪಿತು ಭೂತಾನಿ ಪದಾನಿ ಸ್ವಪದೈ ಸಹ. ಏನಂತಾರ ನೋಡ್ರಿ, ಭಗವಂತನಿಗೆ ಮೂರ್ತ ಅಮೂರ್ತ ಅಂತ ಎರಡು ವಿಲಕ್ಷಣವಾದ ರೂಪಗಳವ. ಮೂರ್ತ ರೂಪ ಅಮೂರ್ತ ರೂಪ ಅಂತ. ಹಂಗ ಭಿನ್ನ ರೂಪ ಅಭಿನ್ನ ರೂಪ ಅಂತೂ ಅವ. ಅಭಿನ್ನ ರೂಪಗಳು ತನ್ನ ಸ್ವರೂಪಗಳು, ಭಿನ್ನ ರೂಪಗಳು ನಾವಿದ್ದೀವಿ. ಹಿಂಗೆ ತಿಳ್ಕೊಳ್ರಿ ಅಂತ ಪದ ಅನ್ನೋದು ತಿಳಿಸಿಕೊಟ್ರು. ಗೊತ್ತಾಯ್ತಾ? ಮೂರ್ತಾಮೂರ್ತೆ ಯಥಾರೂಪೆ ಬ್ರಹ್ಮಣಸ್ತು. ಭಗವಂತನಿಗೆ ಮೂರ್ತ ರೂಪ ಅಮೂರ್ತ ರೂಪ ಅಂತ ಹೆಂಗವನೋ ಹಂಗಂದ್ರೆ ಏನು? ಬಿಡ್ಕರ್ ಅವರು ಮೂರ್ತ ರೂಪ ಅಮೂರ್ತ ರೂಪ ಅಂದ್ರೆ ಏನು? ಅಲ್ಲ ಅಂದ್ರ ಅಂದ್ರ ಅದೇ ಹೇಳಿ. ಮೂರ್ತ ಅಂದ್ರೆ ಸುರೇಂದ್ರ ಅವರು ನೆನಪಿಟ್ಕೊಳಕ್ ಈಸಿ. ಮೂರ್ತ ಅಂದ್ರೆ ಮೂರ್ತಿ ಉಳ್ಳದ್ದು. ಮೂರ್ತ ಅಂದ್ರೆ ಮೂರ್ತಿ ಉಳ್ಳದ್ದು. ಅಮೂರ್ತ ಅಂದ್ರೆ ಮೂರ್ತಿ ಇಲ್ಲದ್ದು. ಆಕಾರ ಉಳ್ಳ ಭಗವದ್ ರೂಪಗಳು, ಆಕಾರ ಇಲ್ಲ ಭಗವದ್ ರೂಪಗಳು ಅಂತ ಹೆಂಗವನೋ, ಎರಡೂ ಅವಂದೇನೋ ಹಂಗ ನಾವುಗಳು ಭಗವಂತನ ರೂಪ ಅಂತ ಕರೆದಿದ್ದಾರೆ. ನಮ್ದು ಉತ್ಸವ ಮೂರ್ತಿ ರೂಪ ಅಷ್ಟೇ. ನಾವು ಉತ್ಸವ ಮೂರ್ತಿಗಳು ದರ್ಶೋತೀವಿ ಅಷ್ಟೇ. ಏನು ಮತ್ತೆ ಉತ್ಸವ ಮೂರ್ತಿನೇ. ಮತ್ತೆ ಅಲಂಕಾರ ಮಾಡ್ಕೊಂಡು ರೋಡ್ ತುಂಬ ಮಾಡಿರ್ತೀವಿ. ಏನ್ ಮತ್ತೆ ನಾವು ಉತ್ಸವ ಮೂರ್ತಿ. ನಮ್ಮ ಕಣ್ಣು ಗ್ರಹಿಸಲಾಗದ ಆಕಾರ ಉಳ್ಳವನು ಅಂತ ತಾತ್ಪರ್ಯ. ಮೂರ್ತ ಅಂದ್ರೆ ನಮ್ಮ ಕಣ್ಣು ಗ್ರಹಿಸುವಂತಹ ರೂಪ ಉಳ್ಳದ್ದು. ಸರಿ ಆಯ್ತಾ? ಇಲ್ಲ ಜೀವ ತೆಗಿತಾನವ. ಭಿನ್ನಾನ್ಯಪಿತು ಭೂತಾನಿ ಪದಾನಿ ಸ್ವಪದೈ ಸಹ. ಭಿನ್ನವಾದ ಭೂತಗಳು ತನ್ನ ಪದಗಳ ಜೊತೆಗೆ ಭಗವಂತನ ರೂಪಗಳ ಜೊತೆಗೆ ಎಣಿಸಲಾಗಿದೆ. ಇತಿ ಪ್ರಾಥಮ್ಯೆ. ಹಿಂಗ ಪ್ರಾಥಮ್ಯ ಎಂಬ ಗ್ರಂಥಲ್ಲಿದೆ. ಇನ್ನ ಮತ್ತೊಂದು ಮಾತು ಹೇಳ್ತಾರ ಅಲ್ರಿ, ಯಾಕ ಅವನ್ ಭಿನ್ನ ರೂಪ ಅನ್ಬೇಕು? ಭಗವಂತನ ರೂಪದ ಜೊತೆಗೆ ಅಭಿನ್ನ ಅಂತ ಯಾಕೆ ಅನ್ಬಾರ್ದು? ಒಂದು ವೇಳೆ ಈ 4ನೇ ಪಾದವೆನಿಸಿದ ಜೀವನೂ ಅವನ ಜೊತೆಗೆ ಸೇರೋದಾಗಿದ್ರೆ ಪುರಾಣಗಳಲ್ಲಿ ಹಿಂಗೆ ಪ್ರಯೋಗ ಬರಬಾರ್ದಾಗಿತ್ತು. ಏನು? ಸುದರ್ಶನಾಖ್ಯಂ ಸ್ವಾಸ್ತ್ರಂತು ಪ್ರಾಯುಂಕ್ತ ದೈತಂ ತ್ರಿಪಾತ್ ಇತಿ ಶ್ರೀ ಭಾಗವತೆ ಪ್ರಯೋಗಾಚ್ಚ. ಭಾರಿ ಆಶ್ಚರ್ಯ. ಶ್ರೀಮದಾಚಾರ್ಯ ಶ್ರೀ ಭಾಗವತ ಅಂತ ಹೆಂಗಂದ್ರೂ ಗೊತ್ತಾಗಿಲ್ಲ. ಎಂದೂ ಹಂಗ ಶ್ರೀ ಭಾಗವತ ಅನ್ನಂಗಿಲ್ಲ. ಭಗವದ್ವಚನ ಬಂದಿರ್ತಾರೆ ಯಾವಾಗ್ಲೂ. ಶ್ರೀ ಭಾಗವತದಲ್ಲಿ ಏನ್ ಪ್ರಯೋಗ ಮಾಡಿದ ಅಂತಂದ್ರ, ದೇವರು ಚಕ್ರವನ್ನ ಪ್ರಯೋಗ ಮಾಡಿದ. ತನಗೆ ಪ್ರಿಯವಾದ ಆಯುಧ ಯಾವುದು? ಚಕ್ರ. ತನಗೆ ಅತ್ಯಂತ ಪ್ರಿಯವಾದ ಆಯುಧವನ್ನು ದೇವರು, ಯಾವುದು ತನಗೆ ಪ್ರಿಯವಾದ ಆಯುಧ? ಚಕ್ರ. ಅದಕ್ಕೆ ಚಕ್ಲಿ ಅವನು ಬಹಳ ಪ್ರಿಯವಾದ. ತಿಳಿದಿಲ್ಲ ಚಕ್ಲಿ ಅವನು ಪ್ರಿಯವಾದದ್ದು. ಯಾಕೆ? ಚಕ್ರ ಇದ್ದಂಗದ. ಅಲ್ಲಿ ಶಂಕರ ಎಲ್ಲ ಬಂದ್ರೆ ಕೋಡು ಶಂಕರ್ ಪೋಳೆ. ಶಂಕರ್ ಪೋಳೆ ಗೊತ್ತಿತ್ತಿಲ್ಲ, ಮೊದ್ಲಿಗೆ ಬರ್ತಿದ್ದ ಶಂಕರ್ ಪೋಳೆ. ಈಗ ಶಂಕರ್ ಪೋಳೆ ಹೋಗೇ ಬಿಟ್ಟು ನೋಡ್ರಿ. ಬಹಳ ಕಡಿಮೆ ಆಗ್ಬಿಟ್ಟು. ಅಲ್ಲ ಮಾಡಿ ಹಾಕಿ ಇನ್ನೊಬ್ರು ಮಾಡಿ ಹಾಕಿದ್ರೆ ಕೊಟ್ಟರೆ ಚಲೋ ಇರ್ತದೆ ಅಂತ ಅರ್ಥ. ನೆಕ್ಸ್ಟ್ ಟೈಮ್ ಬರ್ತದೆ. ಸರಿ, ರೈಟ್. ಮಾಡಬೇಕಲ್ಲ, ಮಾಡಿಸ್ಬಹುದು, ಮಾಡ್ಬೇಕಷ್ಟ ಅವಲ್ಲ ದೊಡ್ಡ ಕಥೆ. ಸುದರ್ಶನಾಖ್ಯಂ ಸ್ವಾಸ್ತ್ರಂತೂ ನೋಡ್ರಿ, ತ್ರಿಪಾತ್ ಅಂತ ಭಗವಂತನಿಗೆ ಹೆಸರು. ಅಲ್ಲಿ ಇಡೀ ಶ್ಲೋಕದೊಳಗ ತ್ರಿಪಾತ್ ಅನ್ನೋದು ಕರ್ತೃಪದ. ತ್ರಿಪಾತ್ ಭಗವಂತನು ದೈತಂ ತನಗೆ ಪ್ರಿಯವಾದ, ಸ್ವಾಸ್ತ್ರಂ ಸುದರ್ಶನಾಖ್ಯಂ ತನ್ನ ಅಸ್ತ್ರವೆನಿಸಿರುವಂತಹ ಸುದರ್ಶನವನ್ನು ಪ್ರಾಯುಂಕ್ತ ಪ್ರಯೋಗಿಸಿದನು. ಇಲ್ಲಿ ಭಾಗವತದೊಳಗ ತ್ರಿಪಾತ್ ಅಂತ ಯಾಕೆ ಬಳಸ್ಬೇಕಾಯ್ತು ಅಂದ್ರೆ, ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ಇದ್ದದ್ದಷ್ಟೇ ಅವನ ರೂಪ. ನಾವು ಭಿನ್ನ ರೂಪ, ಅದಕ್ಕೆ ನಮ್ಮ ಹೆಸರು ಹೇಳಲಿಲ್ಲ ಅಲ್ಲಿ. ಪ್ರಯೋಗ ಏನ್ ಮಾಡಿದ ವೇದ ಅಂದ್ರ ತ್ರಿಪಾದಸ್ಯ ಅಮೃತಂ ದಿವಿ ಅನ್ನೋದನ್ನ ತ್ರಿಪಾತ್ ಹೇಳಿದ. ಒಂದು ವೇಳೆ ನಾವು ಅವನಿಂದ ಅಭಿನ್ನರಾಗಿದ್ರೆ ಪ್ರಾಯುಂ ದೈತಂ ಚತುಷ್ಪಾತ್ ಅನ್ಬೇಕಾಗಿತ್ತು. ಅಂದಿಲ್ಲ. ಶ್ರೀಮದಾಚಾರ್ಯ ಅಂದ್ರೆ ಯಾಕೆ ಅನ್ಲಿಲ್ಲ ಹಂಗಾರ ಅಂದ್ರೆ, ನೀ ಅಭಿನ್ನ ಅಲ್ಲ, ಭಿನ್ನ ಇದ್ದಿ ಅಂತ ಅರ್ಥ. ನೀ ಭಿನ್ನ ಆದ ಪ್ರತಿಮಾ ಅಷ್ಟ, ಒಡೆದ ಮೂರ್ತಿ ಅಂತ ಅರ್ಥ. ಪ್ರತಿಮಾ ಒಡೆದ ಮೂರ್ತಿ, ಒಡಕ್ ಮೂರ್ತಿ. ಸರಿ, ಮುಂದೆ ನೋಡ್ರಿ. ಸುವರ್ಚಲ ಯಥಾ ಸೂರ್ಯ ಪತ್ನ್ಯಂಶ ಸಮುದಾಹೃತಃ ಏವಂ ಜೀವ ಭಗವತೋ ವಸ್ತುಭೇದೇಪಿ ಸರ್ವದಾ ಇತಿ ಚ. ಸುವರ್ಚಲ ಅಂತ ಒಬ್ಬಕ್ಕಿದ್ದಾಳಂತ ಹೆಣ್ಮಗಳು.
ಆಕಿ ಸಂಜ್ಞಾದೇವಿಯಿಂದ ಭಿನ್ನ ಆಗ್ಯಾಳ. ಆದರೂ ಸೂರ್ಯ ಪತ್ನಿಯ ಅಂಶ ಉಳ್ಳವಳು, ಸೂರ್ಯ ಪತ್ನಿ ಅಂಶ ಅಂತ ಕರಿತಿರ್ತಾರೆ. ಓ ಪ್ರಾಯಶಃ ಛಾಯಾದೇವಿಗೆ ಸುವರ್ಚಲ ಅಂತ ಇರ್ಬೇಕು ಹಂಗಾರ ಹೆಸರು. ಹಾ ಕರೆಕ್ಟ್ 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 ಕರೆಕ್ಟ್. ನೋಡ್ರಿ ಆಶ್ಚರ್ಯ, ಇಷ್ಟು ದಿವಸ ಹೆಸರೇ ಸಿಕ್ಕಿದ್ದಿಲ್ಲ. ಛಾಯಾ ಛಾಯಾ ಅಂತ ಹೆಸರಿತ್ತು, ಸುವರ್ಚಲ ಅಂತ ಹೆಸರದಂತಕಿಗೆ. ಬ್ಯೂಟಿಫುಲ್. ಸುವರ್ಚಲ ಅನ್ನೋದು ಛಾಯಾದೇವಿಯ ಮತ್ತೊಂದು ಹೆಸರು. ಸುವರ್ಚಲ ಯಥಾ ಸೂರ್ಯ ಪತ್ನ್ಯಂಶ ಸಮುದಾರತಃ. ಆಕ್ಚುಲಿ ಏನು ಅಂದ್ರ ಅದು ಗೊತ್ತು, ನಿಮ್ ಕಥೆ ಗೊತ್ತದ. ಸಂಜ್ಞಾದೇವಿ ಹೋಗ್ಬಿಡ್ತಾಳ, ಆಕಿ ಛಾಯಾದೇವಿ ಉಳ್ಕೋತಾಳ, ಸೂರ್ಯನೇ ಆಕಿ ತನ್ನ ಹೆಂಡತಿ ಸಂಜ್ಞಾದೇವಿ ಅಂತ ತಿಳಿಸ್ಬಿಟ್ಟಿರ್ತಾನ ಅಂತ ತಿಳ್ಕೊಂಡು ಭಿನ್ನನೋ ಅಭಿನ್ನನೋ ಅವಳು ಭಿನ್ನಳು. ಯಾಕಂದ್ರೆ ಆಕಿನ ಈಕಿ ಆಗಿದ್ರೆ ಈಕಿ ಹೋದ್ಮೇಲೆ ಈಕಿ ಉಳಿದ್ಲಿ ಹೆಂಗ. ಆದ್ರೂ ಆಕಿನ ಸೂರ್ಯ ಪತ್ನಿ ಅಂತ ಕರಿತಿರೋ ಇಲ್ಲೋ, ಯಾಕ ಅಂದ್ರೆ ಭಿನ್ನಾಂಶ ಉಳ್ಳವಳಾದ್ರಿಂದ ಹಂಗ ದೃಷ್ಟಾಂತ ಕೊಟ್ಟಾರ. ಬಹಳ ಅದ್ಭುತ ವ್ಯಾಖ್ಯಾನ ಶ್ರೀಮದಾಚಾರ್ಯ ಎಲ್ಲಾದ್ರು. ಸುವರ್ಚಲ ಯಥಾ ಸೂರ್ಯ ಪತ್ನಿ ಅಂಶ ಸಮುದಾರತಃ. ಸುವರ್ಚಲ ಎನ್ನುವಳು ಸೂರ್ಯ ಪತ್ನಿಯ ಅಂಶ. ಅಂದ್ರೆ ಸಂಜ್ಞಾದೇವಿಗೆ ಭೇದವಿದ್ರೂ ಕೂಡ ಸುವರ್ಚಲವನ್ನ ಸಂಜ್ಞಾದೇವಿ ಅಂಶ ಅಂಶ ಅಂತ ಕರೀತಾರೋ ಹಂಗ ಛಾಯಾದೇವಿ ಲೆಕ್ಕದು. ಏವಂ ಜೀವ, ಇದೇ ರೀತಿಯಾಗಿ ಜೀವವನ್ನು ಕೂಡ ಭಗವತಃ ವಸ್ತುಭೇದೆ, ವಾಸ್ತವದಲ್ಲಿ ಭಗವಂತನಿಂದ ಭಿನ್ನ ಇದ್ರೂ ಕೂಡ ಅವನ್ ಪಾದ ಅಂತ ಕರೀತಿರ್ತಾರ. ತಿಳಿತೇನ್ರಪ್ಪ? ರೈಟ್. ಈಗೇನು ಮುಂದ ಇಷ್ಟಕ್ಕೆ ಒಂದು ಘಟ್ಟ ಮುಗೀತಿ. ಈಗ ಹೊಸ ಘಟ್ಟ ಶುರು ಮಾಡೋಣಂತ. ಘಟ್ಟ ಶುರು ಮಾಡೋಣ ನಿಲ್ಸೋಣ ಅಂತ ಅರ್ಥದಕ್ಕೆ. ಘಟ್ಟ ಶುರು ಮಾಡೋಣಂತ ಅರ್ಥ ಅಲ್ಲ, ನಿಲ್ಸೋಣ ಅಂತ ಅರ್ಥದಕ್ಕೆ. ಹೃದಯದಲ್ಲಿ ಭಗವಂತ ಬಂದು ಕೂತ್ಬಿಟ್ಟೀಗ. ಯಾವ ಹೃದಯದಲ್ಲಿ ಅಂದ್ರ ಸ್ವರೂಪ ದೇಹದ ಹೃದಯದಲ್ಲೂ ಜಡ ಹೃದಯದಲ್ಲೂ ಭಗವಂತ ಬಂದು ಕೂತು ಬಿಟ್ಟ. ಈಗ ಯಾವ್ದು ತಗೋಬೇಕು ಅಂದ್ರೆ ಕೊನೆಗೆ ಬಂದದ್ದು ಯಾವುದು ಅದನ್ನ ತಗೋಬೇಕು ನಾವು, ಉಳಿದು ತಗೊಳಂಗಿಲ್ಲ. ಚತುಷ್ಪಾದ ಹೇಳೋ ಕಾಲಕ್ಕ ದೇಹದ ಒಳಗೂ ಹೊರಗೂ ಇದ್ದವ ಬ್ರಹ್ಮ, ಜಡ ಶರೀರದ ಹೃದಯದಲ್ಲಿದ್ದವ ಆಕಾಶ, ಸ್ವರೂಪ ದೇಹದಲ್ಲಿದ್ದವ ಆಕಾಶ, ಅವನ ರೂಪ ಸ್ವರೂಪ ದೇಹದ ಹೃದಯದಲ್ಲಿದ್ದ ಭಗವದ್ ರೂಪ ಅಂತ ಹೇಳೋದಲ್ಲ, ಅದನ್ನ ತಗೋಬೇಕು ನಾವೀಗ. ಅಂದ್ರೆ ಹಿಂಗೊಂದು ದೇಹದ ಆಕಾರ ಬರ್ಕೊಂಡು ಅದಕ್ಕೆ ಹೆಸರು ಸ್ವರೂಪ ಅಂತ ಕೊಟ್ಟು ಅದ್ರೊಳಗೊಂದು ಹೃದಯ ಅಂತ ಬರ್ಕೋಬೇಕು. ಈ ಚಿತ್ರ ಈಗ ಸರ ಬಹಳ ಕಷ್ಟದ ಬರ್ಕೋಬೇಕ್ರಿ ಈಗ. ದೊಡ್ಡ ಬರ್ಕೋಬೇಕಾಗ್ತದೆ, ಯಾಕಂದ್ರೆ ಒಳಗೆ ಹೃದಯ ಬರಬೇಕು. ಹೃದಯ ಬಂದ ಮೇಲೆ 5 ಬಾಗ್ಲು ಬರ್ಬೇಕ್ರಿ. ಈಗ ಅದು ಸ್ವಾರಸ್ಯದ. ಈಗ ಗೊತ್ತಾತಿಲ್ ಏನಂತ ಹೇಳಿದ್ದು? ಪೆನ್ಸಿಲ್ ತಗೊಳ್ರಿ ಗುರುಗಳ, ಪೆನ್ಸಿಲ್ ತಗೊಂಡು ಒಂದು ಹೃದಯ ಹಾಕ್ರಿ. ಹಿಂಗ ಹೃದಯ ಹಾಕಿ ಸ್ವರೂಪ ದೇಹದ ಹೃದಯ ಅಂತ ಬರ್ಕೊಡ್ರಿ. ಅಷ್ಟ ಹಾರ್ಟ್ ಬರ್ರಿ, ಹಾರ್ಟ್. ಏನ್ ಶಣೆ ಆಗ್ಯ ನಮ್ಮಪ್ಪ. ಬರ್ಕೋಪ ಸ್ವರೂಪ ಹೃದಯ ಅಂತ ಬರ್ಕೊಡ್ರಿ ಅಷ್ಟ. ಸ್ವರೂಪ ಹೃದಯದಲ್ಲಿ 5 ದ್ವಾರಗಳು, ಪೂರ್ವ ಪಶ್ಚಿಮೋತ್ತರ ದಕ್ಷಿಣ ದ್ವಾರಗಳು, ಮೇಲ್ದ್ವಾರ ಊರ್ಧ್ವದ್ವಾರ ಅಂತ 5 ದ್ವಾರ. ಗೊತ್ತಾಯ್ತಿಲ್ಲ ಅಂತ ಹೇಳಿದ್ದು? ಹೋಗ್ಲಿ ಬಿಡ್ರಿ, ಏನ್ ಮಾಡಿ ಇವತ್ತು. ಅಂದ್ರ ಈಗೇನ್ ಹೇಳಿಕ್ ಹೊರಟಾರ ಅಂದ್ರ ಮೇಲೆ ವೈಕುಂಠ ಲೋಕ ಏನಿದೆಯೋ, ಸುಮ್ಮನೆ ತಿಳ್ಕೊಳ್ಳಿಕ್ ಹೇಳಿಕತ್ತೀನಿ. ಭಗವಂತನ ಲೋಕ ಮೇಲೇನಿದೆಯಲ್ಲ, ಆ ಭಗವಂತನ ಲೋಕಕ್ಕೂ ದ್ವಾರಪಾಲಕರಿದ್ದಾರ. ಹಂಗ ಹೃದಯದಲ್ಲಿದ್ದ ಭಗವಂತನ ಮನೆಗೂ ದ್ವಾರಪಾಲಕರಿದ್ದಾರ. ಈಗ 2 ಕಡೆ ಅನುಸಂಧಾನ ಶುರುವಾಯ್ತು. ಈಗ ಗೊತ್ತಾಯ್ತಾ ಏನು 2 ಕಡೆ ಅನುಸಂಧಾನ? ಈ ಹೃದಯದಲ್ಲಿ ಭಗವಂತನ ಮನೆ, ಅದಕ್ಕೆ 5 ಬಾಗ್ಲ. 5 ಬಾಗ್ಲ ಅಂದ್ರೇನು? ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ 4, ಊರ್ಧ್ವ ಬಾಗ್ಲು 1. ಮೇಲಿಂದ ಇಳಿದು ಹೋಗ್ಬಹುದು. ಮೇಲಿಂದ ಹೋಗಿ ಬರ್ತಾ ಇಲ್ಲೋ? ಇವು ಕಳ್ರ ಮೇಲಿಂದ ಹತ್ತಿ ಇಳಿದಿರ್ತಾವ ನೋಡ್ರಿ ಒಳಗ್ ಮನ್ಯಾಗ, ಅದ ಬಾಗ್ಲು. ಅದಕ್ಕ ಬೆಳಕಿಂಟಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮೇಲೆ ಬಾಗ್ಲ ಮಾಡಿಸಿರ್ತಾರ್ರಿ ಅವ್ರು. 5ನೇ ದ್ವಾರ ಅಂತ ತಿಳ್ಕೊಂಡು ಹೇಳಿ ಹಿತ್ಲ ಬಾಗ್ಲ ಮುಂದಿ ಬಾಗ್ಲ ಬಿಟ್ಟು ಮ್ಯಾಲಿನ ಬಾಗ್ಲ ಮಾಡಿರ್ತಾರ್ರಿ. ಹತ್ಕೊಂಡು ಇಳಿಲಿಕ್ಕೆ ಬರ್ತ ಅಂತ ತಿಳ್ಕೊಂಡು ಹೇಳ್ತಾರ ಪಾಪ. ಅದಕ್ಕೆ 5 ದ್ವಾರಗಳವ. ಆ 5 ದ್ವಾರದಲ್ಲಿ ಇದ್ದ ದ್ವಾರಪಾಲಕರು ಯಾರು, ಅವರನ್ನ ನೀವು ಇಲ್ಲಿಯೂ ಮತ್ತು ಅಲ್ಲಿಯೂ ಹೆಂಗ್ ಅನುಸಂಧಾನ ಮಾಡಬೇಕು ಅಂತ ಮುಂದಿನ ಅಂಶ ಪ್ರಾರಂಭ ಆಯ್ತು. ಗೊತ್ತಾಯ್ತಾ? ತಸ್ಯ ವಾ ಏತಸ್ಯ ಹೃದಯಸ್ಯ ಪಂಚ ದೇವ ಸುಷಯ. ಸುಷಿ ಅಂದ್ರೆ ದ್ವಾರ, ಬಾಗ್ಲು. 5 ದ್ವಾರಗಳವ ಅಂತ ತಿಳ್ಕೊಳ್ರಿ. ಶ್ರೀಕೃಷ್ಣಾರ್ಪಣಮಸ್ತು.